ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಕಳೆದ ಕ್ಲಾಸಲ್ಲಿ ಏನನ್ನ ಸ್ಟಡಿ ಮಾಡಿದ್ವಿ ಅಂದ್ರೆ ನಿನ್ನೆ ನಾವೇನನ್ನ ಸ್ಟಡಿ ಮಾಡಿದ್ವಿ, ಇಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನು, ಹೇಗೆ ಈ ನ್ಯಾಚುರಲ್ ಸೆಲೆಕ್ಷನ್ ಥೇರಿನ ಡಾರ್ವಿನ್ ಆಸ್ ವೆಲ್ ಆಸ್ ಅಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಅವ್ರು ಹೇಗೆ ಇನ್ಸ್ಪೈರ್ ಆದ್ರು, ಎಲ್ಲಿ ಹೋದ್ರು, ಏನನ್ನ ಅಬ್ಸರ್ವ್ ಮಾಡಿದ್ರು, ಅವ್ರದ್ದು ಕನ್ಕ್ಲೂಷನ್ಸ್, ಐಡಿಯಾಸ್ ಏನಿತ್ತು, ಥಾಟ್ಸ್ ಏನಿತ್ತು, ಸೊ ಇದೆಲ್ಲದನ್ನು ನಾವು ನೋಡಿದ್ವಿ. ಹಾಗೆ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನು ಅಂತಾನು ಕೂಡ ನಾವು ನೋಡಿದ್ವಿ. ಸೊ ಇವತ್ತು ಏನ್ ಮಾಡೋಣ, ನಾವಿಲ್ಲಿ ಆ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ಇನ್ನು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಇವತ್ತು ಎಕ್ಸಾಂಪಲ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ಏನ್ ಮಾಡೋಣ, ನಾವಿಲ್ಲಿ ಸ್ಟಡಿ ಮಾಡೋಣ. ಸೊ ಏನನ್ನ ಓದ್ತಾ ಇದೀವಿ ನಾವಿಲ್ಲಿ ಇವತ್ತು, ದಟ್ ಈಸ್ ಎಕ್ಸಾಂಪಲ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಸೊ ಅದರಲ್ಲಿ ಫಸ್ಟ್ ಒನ್ ಎಕ್ಸಾಂಪಲ್ ಯಾವ್ದಿದೆ ನಿಮ್ಗೆ ಇಲ್ಲಿ, ದಟ್ ಈಸ್ ಇಂಡಸ್ಟ್ರಿಯಲ್ ಮೆಲಾನಿಸಮ್. ಸೊ ಒಂದೊಂದನ್ನೇ ನೋಡ್ಕೊಂಡು ಹೋಗೋಣ ನಾವಿವಾಗ. ಫಸ್ಟ್ ಎಕ್ಸಾಂಪಲ್ ಯಾವ್ದಿದೆ ಇಲ್ಲಿ, ಇಂಡಸ್ಟ್ರಿಯಲ್ ಮೆಲಾನಿಸಮ್. ಅಂಡ್ ಸೆಕೆಂಡ್ ಎಕ್ಸಾಂಪಲ್ ಯಾವ್ದಿದೆ ಇಲ್ಲಿ, ಡಿಡಿಟಿ ರೆಸಿಸ್ಟೆಂಟ್ mosquito or mosquitoes. And third example, antibiotic resistant bacteria. ಇನ್ನೊಂದು ಎಕ್ಸಾಂಪಲ್ ಇದೆ ಡಾರ್ವಿನ್ ಫಿಂಚಸ್. ಸೊ ಅದನ್ನ ಏನ್ ಮಾಡೋಣ ನಾವು, ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ಡಾರ್ವಿನ್ ಫಿಂಚಸ್ ಅಂತ ಹೇಳಿ, ಆವಾಗ ನಾವು ಅದನ್ನ ಸ್ಟಡಿ ಮಾಡೋಣ. ಅಂಡ್ ಇನ್ನೇನು ನಿಮ್ಗೆ ಹೇಳಿದ್ದೆ ಬ್ರಾಂಚಿಂಗ್ ಡಿಸೆಂಟ್ ಅಂತ ಹೇಳಿ, ಅಂದ್ರೆ ಸೀಡ್ ಈಟಿಂಗ್, ಅಂದ್ರೆ ಸೀಡ್ ಅನ್ನ ತಿನ್ನುವಂತ ಪಕ್ಷಿಗಳು, ಬೀಕ್ ಏನು ಇತ್ತಲ್ಲ ಅದರದ್ದು, ಸೊ ಯಾವುದೋ ಒಂದು ಎನ್ವಿರಾನ್ಮೆಂಟಲ್ ಕಾರಣದಿಂದಾಗಿ ಅದೇನಾಯ್ತು, ತನ್ನ ಬೀಕನ್ನ ಮಾಡಿಫೈ ಮಾಡ್ಕೊಂಡು ಕೆಲವೊಂದು ಇನ್ಸೆಕ್ಟ್ಸ್ ತಿನ್ಲಿಕ್ಕೆ ಅಡಾಪ್ಟ್ ಮಾಡ್ಕೊಳ್ತು. ಇನ್ನು ಕೆಲವೊಂದು ಏನ್ ಮಾಡ್ತು, ಇಲ್ಲಿ ವುಡ್ ಅನ್ನ ಕೆಲವು ನೋಡಿರ್ತೀರ ನೀವು, ಓಕೆ. ಸೊ ದೊಡ್ಡ ದೊಡ್ಡ ಮರದ ಬಂಡೆ ಕಾಂಡ ಎಲ್ಲ ಇರುತ್ತಲ್ಲ, ಅದನ್ನ ಪೆಕ್ ಮಾಡಿ ತಿಂತಿರ್ತವೆ. ಸೊ ಅದಕ್ಕೂ ಕೂಡ ಬೀಕನ್ನ ಮಾಡಿಫೈ, ಇನಿಷಿಯಲಿ ಏನಿತ್ತು ಸೀಡ್ ತಿನ್ನೋ ಅಂತ ಪಕ್ಷಿ, ಸೀಡ್ ಈಟಿಂಗ್ ಬೀಕ್ ಇತ್ತು ಅಲ್ವಾ, ಬಟ್ ಅದು ಮಾಡಿಫೈ ಆಯ್ತು, ಬ್ರಾಂಚಿಂಗ್ ಆಯ್ತು. ಸೊ ಅದೇನು ಇಲ್ಲಿ ಒಂದು ಎಕ್ಸಾಂಪಲ್. ಸೊ ಅದನ್ನ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಓದೋಣ ನಾವು. ಇದೆ ಅದು ಏನದು ಡಾರ್ವಿನ್ ಫಿಂಚಸ್. ಸೊ ಈಗ ಸದ್ಯಕ್ಕೆ 3 ಎಕ್ಸಾಂಪಲ್ಸ್ ಇದೆ ಯಾವುದಕ್ಕೆ, ನ್ಯಾಚುರಲ್ ಸೆಲೆಕ್ಷನ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ. ಒಂದು ಇಂಡಸ್ಟ್ರಿಯಲ್ ಮೆಲಾನಿಸಮ್, ಅಂಡ್ ಸೆಕೆಂಡ್ ಒನ್ ಇಸ್ ಡಿಡಿಟಿ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ, ಅಂಡ್ ಥರ್ಡ್ ಒನ್ ಏನಿದೆ ಇಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ. ಸೊ ನಿನ್ನೆ ಏನಾದ್ರು ನೀವು ವಿಡಿಯೋಸ್ ಕೇರ್ಫುಲ್ ಆಗಿ ನೋಡಿದ್ರೆ ಈ ಲೈನ್ ನಿಮ್ಗೆ ಆಲ್ರೆಡಿ ಅರ್ಥ ಆಗ್ಬಿಟ್ಟಿರುತ್ತೆ. ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ, ನಿನ್ನೆ ಈ ಎಕ್ಸಾಂಪಲ್ ಅನ್ನ ತಗೊಂಡಿದ್ವಿ ನಾವು. ಸೊ ಇವತ್ತು ನಾನು ಇನ್ನೊಂದ್ಸರಿ ಹೇಳ್ತೀನಿ ನಿಮ್ಗೆ, ಓಕೆ. ಸೊ ಫಸ್ಟ್ ಯಾವ್ದಿದೆ ಇಲ್ಲಿ, ಇಂಡಸ್ಟ್ರಿಯಲ್ ಮೆಲಾನಿಸಮ್ ಇದೆ. ಸೊ ಫಸ್ಟ್ ನಾವೇನ್ ಮಾಡೋಣ, ಇಲ್ಲಿ ಇಂಡಸ್ಟ್ರಿಯಲ್ ಮೆಲಾನಿಸಮ್ ಅನ್ನ ನೋಡೋಣ. ಸೊ ಇಲ್ಲಿ ಇಂಡಸ್ಟ್ರಿಯಲ್ ಮೆಲಾನಿಸಮ್ ಹೆಂಗೆ ಅಂದ್ರೆ, ಇದೊಂದು ಸ್ಟೋರಿ ಇದ್ದಂಗಿದೆ. ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಎಲ್ಲಿ ಇದಾಗಿದ್ದು ಇಂಡಸ್ಟ್ರಿಯಲ್ ಮೆಲಾನಿಸಮ್, ಒಂದು ಇಂಗ್ಲೆಂಡ್ ಫಾರೆಸ್ಟ್ ಹತ್ರ ಆಗಿರೋದು, ಓಕೆನಾ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ಇಂಡಸ್ಟ್ರಿಯಲೈಸೇಷನ್ ಇನ್ನು ಸ್ಟಾರ್ಟ್ ಆಗಿರ್ಲಿಲ್ಲ ಆ ಟೈಮಲ್ಲಿ. ಸೊ ಆಬ್ವಿಯಸ್ಲಿ ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ ಇದೇನು ಶುರು ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಪೊಲ್ಯೂಷನ್ ಕೂಡ ಏನಿರುತ್ತೆ ಇಲ್ಲಿ ಕಡಿಮೆ ಇರುತ್ತೆ ಅಲ್ವಾ. ಸೊ ಆ ಕಾರಣಕ್ಕೆ ಆ ಇಂಗ್ಲೆಂಡ್ ಅಲ್ಲಿ ಒಂದು ಫಾರೆಸ್ಟ್ ಏರಿಯಾದ ಹತ್ರ ಆ ಮರಗಳದ್ದು ಬ್ಯಾಕ್ ಗ್ರೌಂಡ್ ಏನಿತ್ತು, ಪೊಲ್ಯೂಷನ್ ಇರ್ಲಿಲ್ಲ. ಅದ್ರದ್ದು ಬ್ಯಾಕ್ ಗ್ರೌಂಡ್ ಬಾರ್ಕ್ ಟ್ರೀದು ಟ್ರಂಕ್ ಇರುತ್ತಲ್ಲ, ಯಾವ ಕಲರ್ ಇತ್ತು ಇಲ್ಲಿ, ಆಲ್ಮೋಸ್ಟ್ ವೈಟ್ ಗೆ ರಿಸೆಂಬಲ್ ಆಗೋ ರೀತಿ ಬ್ಯಾಕ್ ಗ್ರೌಂಡ್ ಇತ್ತು. ಆಮೇಲೆ ಏನಕ್ಕೆ ಆ ರೀತಿ ಇತ್ತು ಅಂದ್ರೆ, ಲೈಕೆನ್ಸ್ ಕೂಡ ಪ್ರೆಸೆಂಟ್ ಇತ್ತು. ಏನ್ ಪ್ರೆಸೆಂಟ್ ಇತ್ತು ಇಲ್ಲಿ, ಲೈಕೆನ್ಸ್. ಸೊ ಲೈಕೆನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ದಟ್ ಇಸ್ ದಿ ಅಸೋಸಿಯೇಷನ್ ಬಿಟ್ವೀನ್ ದಿ ಅಲ್ಗಾ ಅಂಡ್ ಫಂಗೈ ಅಲ್ವಾ. ಸೊ ಆ ಕಾರಣಕ್ಕೆ ಆ ಮರಗಳದ್ದು ಬ್ಯಾಕ್ ಗ್ರೌಂಡ್ ಯಾವ ರೀತಿ ಕಾಣಿಸ್ತಿತ್ತು, ಬಾರ್ಕ್ದು ವೈಟ್ ಕಲರ್ ಆಗ್ತಿತ್ತು. ಅದೇ ರೀತಿ ಆ ಟೈಮಲ್ಲಿ 2 ಮಾತ್ಸ್ ಇತ್ತು, ಓಕೆ. ಸೊ ಆ ಮಾತ್ಸ್ ಇಲ್ಲಿ ಎರಡಿದೆ. ಒಂದು ಏನಂತ ಹೇಳಿದ್ದಾರೆ, ಒಂದು ವೈಟ್ ವಿಂಗ್ಡ್ ಮಾತ್ ಇದ್ರೆ, ಇನ್ನೊಂದು ಡಾರ್ಕ್ ವಿಂಗ್ಡ್ ಮಾತ್, ಅಂದ್ರೆ ಇನ್ಸೆಕ್ಟ್ಸ್ ಇದು, ಓಕೆನಾ. ಹೆಂಗೆ ಬಟರ್ಫ್ಲೈಸ್ಗೆ ವಿಂಗ್ಸ್ ಇರುತ್ತಲ್ಲ ಆ ರೀತಿ. ಸೊ ಇಲ್ಲಿ ಡಾರ್ಕ್ ವಿಂಗ್ಡ್ ಮಾತ್ ಅಂದ್ರೆ ಈ ಮಾತ್ಗೆ ಏನಿದೆ ಇಲ್ಲಿ ವಿಂಗ್ಸ್ ಡಾರ್ಕ್ ಕಲರ್ ಇದೆ, ಹಾಗಾಗಿ ಡಾರ್ಕ್ ವಿಂಗ್ಡ್ ಮಾತ್. ಅಂಡ್ ಇನ್ನೊಂದು ಮಾತ್ ಏನಿದೆ ಇಲ್ಲಿ ವೈಟ್ ವಿಂಗ್ಡ್ ಮಾತ್, ಅದ್ರದ್ದು ವಿಂಗ್ಸ್ ಏನಿದೆ ಇಲ್ಲಿ ವೈಟ್. ಸೊ ಇವಾಗ ತಾನೇ ಏನ್ ಹೇಳಿದೆ ನಾನು, ಇಲ್ಲಿ ಬ್ಯಾಕ್ ಗ್ರೌಂಡ್ ಏನಿದೆ ವೈಟ್ ಇದೆ. ಸೊ ಇವಾಗ ವೈಟ್ ಬ್ಯಾಕ್ ಗ್ರೌಂಡ್ ಮೇಲೆ ವೈಟ್ ಮಾತ್ ಹೋಗಿ ಕುತ್ಕೊಂಡ್ರೆ ಅದನ್ನ ಈಸಿಲಿ ನಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ, ಅದು ಎದ್ದು ಕಾಣಿಸುತ್ತಾ ನಮ್ಗೆಲ್ಲೋ. ಅದೇ ವೈಟ್ ಬ್ಯಾಕ್ ಗ್ರೌಂಡ್ ಮೇಲೆ ಈ ಡಾರ್ಕ್ ವಿಂಗ್ ಇರುವಂತ ಮಾತ್ ಹೋಗಿ ಕುತ್ಕೊಂಡ್ರೆ, ಎರಡೂ ಹೋಗಿ ಒಟ್ಟಿಗೆ ಕುತ್ಕೊಂಡ್ರೆ ಈಸಿಲಿ ನಮ್ಗೆ ಫಸ್ಟ್ ಯಾವ್ದು ಕಾಣಿಸುತ್ತೆ, ಬ್ಯಾಕ್ ಗ್ರೌಂಡ್ ಇರೋದು ವೈಟ್. ಆ ವೈಟ್ ಬ್ಯಾಕ್ ಗ್ರೌಂಡ್ ಟ್ರೀ ಬಾರ್ಕ್ ಮೇಲೆ ಯಾರ್ಯಾರು ಕೂತಿದ್ದಾರೆ ಇವಾಗ, ಕಪ್ಪಗಿರೋ ಅಂತ ಮಾತು ಇದೆ
ಆಸ್ ವೆಲ್ ಆಸ್ ವೈಟ್ ಆಗಿರುವಂತ ಮಾತು ಇದೆ. ಸೊ ಅದರಲ್ಲಿ ನಮಗೆ ಈಸಿಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಯಾವುದು, ದಟ್ ಈಸ್ ಡಾರ್ಕ್ ವಿಂಗ್ಡ್ ಮಾತ್ ಅನ್ನ ಈಸಿಲಿ ಐಡೆಂಟಿಫೈ ಮಾಡ್ತೀವಿ. ಸೊ ಈ ಕಾರಣಕ್ಕಾಗಿ ಈ ಕಂಡೀಷನ್ ಅಲ್ಲಿ ಆ ಡಾರ್ಕ್ ವಿಂಗ್ಡ್ ಮಾತ್ ಎದ್ದು ಕಾಣಿಸ್ತಿತ್ತು. ಆ ಕಾರಣಕ್ಕೆ ಬರ್ಡ್ಸ್ ಗಳು ಏನ್ ಮಾಡ್ಬಿಡ್ತಿತ್ತು, ಅದನ್ನ ಪಿಕ್ ಮಾಡ್ಬಿಟ್ಟು ತಿನ್ಬಿಡ್ತಿತ್ತು. ಹಾಗಾಗಿ ಡಾರ್ಕ್ ವಿಂಗ್ಡ್ ಮಾತ್ಸ್ ಗಳದ ಪಾಪ್ಯುಲೇಷನ್ ನಂಬರ್ ಏನಾಗ್ತಿತ್ತು, ಕಡಿಮೆ ಆಗ್ತಿತ್ತು. ಯಾರು ಇಲ್ಲಿ ಸಸ್ಟೈನ್ ಆಗ್ತಾ ಇದ್ರು, ವೈಟ್ ವಿಂಗ್ಡ್ ಮಾತ್. ಏನಕ್ಕೆ, ಬಿಕಾಸ್ ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಇದೆ, ಅದ್ರದ್ದು ವಿಂಗು ಏನಿದೆ ವೈಟ್. ಸೊ ಅಲ್ಲಿ ಸ್ವಲ್ಪ ಅಷ್ಟೊಂದು ಈಸಿಲಿ ಐಡೆಂಟಿಫೈ ಆಗ್ತಾ ಇರ್ಲಿಲ್ಲ ಪ್ರಿಡೇಟರ್ಸ್ಗೆ, ಅಂದ್ರೆ ಬರ್ಡ್ಸ್ಗೆ ತಿನ್ಲಿಕ್ಕೆ ಅಷ್ಟೊಂದು ಈಸಿಯಾಗಿ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ವೈಟ್ ವಿಂಗ್ಡ್ ಮಾತ್ಸ್ ಗಳ ನಂಬರ್ ಏನಿತ್ತು ಇಲ್ಲಿ ಜಾಸ್ತಿ ಇತ್ತು. ಸೊ ಇಲ್ಲೂ ಕೂಡ ಜಸ್ಟ್ ಒಂದು ವೇರಿಯೇಷನ್, ಒಂದು ಕ್ಯಾರೆಕ್ಟರ್ ಚೇಂಜ್ ಇದೆ. ಏನು, ಕಲರ್, ಮೆಲಾನಿಸಮ್. ಹೆಂಗೆ ಇವಾಗ ನಮ್ದು ಮೆಲಾನಿನ್ ಜಾಸ್ತಿ ಇದ್ರೆ ನಾವು ಡಾರ್ಕ್ ಕಲರ್ಡ್ ಇರ್ತೀವೋ, ಅದೇ ರೀತಿ ಮೆಲಾನಿನ್ ಕಡಿಮೆ ಇದ್ರೆ ಏನಿರುತ್ತೆ, ಇಲ್ಲಿ ಕಲರ್ ಪಿಗ್ಮೆಂಟೇಶನ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿನೇ ಹೆಸರು ಏನಿದೆ, ಏನಕ್ಕೆ ರಿಲೇಟೆಡ್ ಇದೆ ಇದು, ಮೆಲಾನಿನ್, ಮೆಲಾನಿಸಮ್ ಇಂಡಸ್ಟ್ರಿ. ಈ ಸಿನಾರಿಯೋ ಆಗಿದ್ದು ಯಾವಾಗ, ಇಲ್ಲಿ ವೈಟ್ ವಿಂಗ್ಡ್ ಮಾತ್ ಸಸ್ಟೈನ್ ಆಗ್ತಿತ್ತು. ಯಾಕೆ, ಬ್ಯಾಕ್ ಗ್ರೌಂಡ್ ವೈಟ್ ಇದೆ, ಪ್ರಿಡೇಟರ್ಸ್ ಗೆ ಕಾಣ್ತಿರ್ಲಿಲ್ಲ, ಬಿಕಾಸ್ ಆ ವಿಂಗ್ಸ್ ಕೂಡ ವೈಟ್ ಇದೆ. ಹಾಗಾಗಿ ಪಾಪ್ಯುಲೇಷನ್ ಆರಾಮಾಗಿತ್ತು ವೈಟ್ ವಿಂಗ್ಡ್ ಮಾತ್. ಬಟ್ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಆಗಿ ಆ ಹೊಗೆ, ಪೊಲ್ಯೂಷನ್ ಎಲ್ಲ ಬರಕ್ ಶುರು ಆದ್ಮೇಲೆ ಆ ಸೂಟ್ ಅಂತಾನು ಕರಿತೀವಿ, ಅದೇನೋ ಹೊಗೆ ಇರುತ್ತಲ್ಲ, ಓಕೆ, ಕಾಡ್ಗೆ ಕಪ್ಪು ಕಪ್ಪು ಮೆಟೀರಿಯಲ್, ಡಸ್ಟ್ ಪಾರ್ಟಿಕಲ್ಸ್, ಅದೆಲ್ಲ ಬಂದು ಏನಾಯ್ತು, ಇವಾಗ ಮರದ ಮೇಲೆ ಕೂಡ್ಲಿಕ್ಕೆ ಶುರು ಆಯ್ತು. ಸೊ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತ ಮರದ್ದು ಬಾರ್ಕ್ ಏನಿರುತ್ತೆ, ಇವಾಗ ಕಾಂಡ ಏನಾಗುತ್ತೆ, ಡಾರ್ಕ್ ಆಗುತ್ತೆ. ಸೊ ಇವಾಗ ಯಾರಿಗೆ ಇದು ಪ್ಲಸ್ ಪಾಯಿಂಟ್ ಆಯ್ತು, ಅಲ್ಲಿ ಡಾರ್ಕ್ ವಿಂಡ್ ಮಾತ್ ಇದೆ. ಸೊ ಇವಾಗ ಬ್ಯಾಕ್ ಗ್ರೌಂಡ್ ಏನಾಯ್ತು, ಮರದ ಬ್ಯಾಕ್ ಗ್ರೌಂಡ್ ಇಲ್ಲಿ ಕಪ್ಪಾಗೋಯ್ತು ಪೊಲ್ಯೂಷನ್ ಆದ್ಮೇಲೆ. ಬಿಕಾಸ್ ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತು, ಅಲ್ಲಿ ಇಂಡಸ್ಟ್ರೀಸ್ ಅದರಿಂದ ಬರೋ ಅಂತ ಎಲ್ಲ ಪೊಲ್ಯೂಷನ್, ಡಸ್ಟ್ ಪಾರ್ಟಿಕಲ್ಸ್, ಸೂಟ್ ಪಾರ್ಟಿಕಲ್ಸ್ ಎಲ್ಲ ಕಡೆಗೂ ಕುತ್ಕೊಂಡಂಗೆ ಮರದ ಬಾರ್ಕ್ ಮೇಲೂ ಕುತ್ಕೊಳ್ತು. ಹಾಗಾಗಿ ಮರದ ಬ್ಯಾಕ್ ಗ್ರೌಂಡ್ ಏನಾಯ್ತು, ಡಾರ್ಕ್ ಆಯ್ತು. ಹಾಗೆ ಲೈಕನ್ಸ್ ಗಳು ಏನಾಯ್ತು, ಇಲ್ಲಿ ಡಿಸಪಿಯರ್ ಆಯ್ತು. ಸೊ ಇವಾಗ ಪ್ರಿಡೇಟರ್ಸ್ಗೆ ಅಂದ್ರೆ ಬರ್ಡ್ಸ್ಗೆ ಈಸಿಲಿ ಯಾವ ಮಾತ್ ಕಾಣುತ್ತೆ, ಬ್ಯಾಕ್ ಗ್ರೌಂಡ್ ಡಾರ್ಕ್ ಇದೆ. ಹಾಗಾಗಿ ಡಾರ್ಕ್ ವಿಂಗ್ ಮಾತ್ಸ್ ಅಷ್ಟೊಂದು ಈಸಿಯಾಗಿ ಕಂಡು ಬರಲ್ಲ. ಕಾಮಫ್ಲೇಜ್ ಅಂದ್ರೆ ಅಲ್ಲಿ ಕಾಣಲ್ಲ, ಆಬ್ಸೆನ್ಸ್ ಅಂದ್ರೆ ತಪ್ಪಿಸ್ಕೊಳ್ಳುತ್ತೆ ಇಲ್ಲಿ ಯಾರು, ಡಾರ್ಕ್ ವಿಂಗ್ ಮಾತ್. ಬಟ್ ಇವಾಗ ಈಸಿಲಿ ಯಾರು ಎದ್ ಕಾಣಿಸ್ತಾರೆ ನಮ್ಗೆ ಅಲ್ಲಿ, ವೈಟ್ ವಿಂಗ್ ಮಾತ್. ಬಿಕಾಸ್ ಕಾಂಟ್ರಾಸ್ಟಿಂಗ್ ಕಲರ್, ಬ್ಯಾಕ್ ಗ್ರೌಂಡ್ ಕಪ್ಪಿದ್ರೆ ಅದ್ರ ಮೇಲೆ ಒಂದು ಚಿಕ್ಕ ವೈಟ್, ಫಾರ್ ಎಕ್ಸಾಂಪಲ್ ಈ ಬ್ಯಾಕ್ ಗ್ರೌಂಡ್ ನೋಡಿ, ಈ ಬ್ಲಾಕ್ ಬೋರ್ಡ್ ಇದೆಯಾ, ಇದ್ರ ಮೇಲೆ ಒಂದು ಪಾಯಿಂಟ್ ನಾನು ವೈಟ್ ಇಂದ ಬರ್ದ್ರು ಇದು ನಮ್ಗೆ ಎದ್ ಕಾಣಿಸುತ್ತೆ, ರೈಟ್. ಸೊ ಇವಾಗ ವೈಟ್ ವಿಂಗ್ ಮಾತ್ಗೆ ಏನಾಯ್ತು, ಪ್ರಿಡೇಟೆಡ್ ಆಯ್ತು, ಬಿಕಾಸ್ ಬರ್ಡ್ಸ್ ಈಸಿಲಿ ಅದನ್ನ ಪಿಕ್ ಮಾಡಿ ತಿನ್ಬಿಡ್ತು. ಸೊ ಇವಾಗ ಯಾರು ಜಾಸ್ತಿ ಉಳಿತಾ ಇದ್ದಾರೆ, ಯಾರು ಜಾಸ್ತಿ ಸಾಯ್ತಾ ಇದ್ದಾರೆ, ವೈಟ್ ವಿಂಗ್ಡ್ ಮಾತ್ ಜಾಸ್ತಿ ಸಾಯ್ತಾ ಇದೆ. ಅದೇ ಇಲ್ಲಿ ಡಾರ್ಕ್ ವಿಂಗ್ಡ್ ಮಾತ್ ಏನಾಗಿದೆ, ಅದಕ್ಕೆ ಇವಾಗ ಒಂದು ವೇರಿಯೇಷನ್. ಬಟ್ ಈ ವೇರಿಯೇಷನ್ ಎಲ್ಲಾಗಿದ್ದು, ಎನ್ವಿರಾನ್ಮೆಂಟ್ ಅಲ್ಲಿ ಚೇಂಜ್ ಆಗಿದ್ದು ಅಲ್ವಾ. ಈ ಇವೆಂಟ್ ಎಲ್ಲ ಆಗಿರೋದು ಇಂಡಸ್ಟ್ರಿಯಲೈಸೇಷನ್ ಆಗಿ, ಸೂಟ್ ಪಾರ್ಟಿಕಲ್ಸ್ ಎಲ್ಲ ಬಂದು ಎಲ್ಲಿ ಕುತ್ಕೊಂಡಿರೋದು, ಮರದ ಬಾರ್ಕ್ಗೆ. ಇದೆಲ್ಲ ಯಾರು ಮಾಡಿದ್ದು, ಎನ್ವಿರಾನ್ಮೆಂಟ್ ಅಲ್ಲಿ ಬೈ ಹ್ಯೂಮನ್ ಆಕ್ಟಿವಿಟಿಯಿಂದ ಚೇಂಜ್ ಆಗಿದ್ದು. ಸೊ ಈ ಸೆಕೆಂಡ್ ಅಲ್ಲಿ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್ ಡೆವಲಪ್ಮೆಂಟ್ ಆದ್ಮೇಲೆ ಇದು ಯಾರಿಗೆ ಹೆಲ್ಪ್ಫುಲ್ ಆಯ್ತು, ಡಾರ್ಕ್ ವಿಂಗ್ ಮಾತ್. ಈ ವೈಟ್ ವಿಂಗ್ ಮಾತ್ ಏನಾಯ್ತು, ಇಲ್ಲಿ ಸತ್ತೋಯ್ತು. ಸೊ ಈ ವೇರಿಯೇಷನ್ಸ್, ಹಾಗಾಗಿ ನೇಚರ್ ಏನ್ ಮಾಡುತ್ತೆ, ಫಸ್ಟ್ ಕೇಸ್ ಅಲ್ಲಿ ವೈಟ್ ವಿಂಗ್ ಮಾತ್ ಅನ್ನ ಸೆಲೆಕ್ಟ್ ಮಾಡ್ತು. ಅದೇ ಸೆಕೆಂಡ್ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್ ಈ ಕೇಸಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತು ನೇಚರ್ ಇಲ್ಲಿ, ದಟ್ ಈಸ್ ಡಾರ್ಕ್ ವಿಂಗ್ಡ್ ಮಾತ್. ಹಾಗಾಗಿ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್ ಡಾರ್ಕ್ ವಿಂಗ್ಡ್ ಮಾತ್ ಪಾಪ್ಯುಲೇಷನ್ ಏನಾಯ್ತು, ಇಲ್ಲಿ ಜಾಸ್ತಿ ಆಗ್ತಾ ಬಂತು. ಸೊ ಅದೇ ಏನು ಇಲ್ಲಿ, ದಟ್ ಈಸ್ ಇಂಡಸ್ಟ್ರಿಯಲ್ ಮೆಲಾನಿಸಮ್. ಸೊ ಅದಕ್ಕೆ ಒಂದು ಪಾಯಿಂಟ್ಸ್ ಅನ್ನ ಏನ್ ಮಾಡ್ಬಿಡೋಣ, ಇವಾಗ ನಾವು ಬರ್ಕೊಂಡ್ ಬಿಡೋಣ. ಸೊ ಇಂಡಸ್ಟ್ರಿಯಲ್ ಮೆಲಾನಿಸಮ್ ಫಸ್ಟ್, ಇಂಡಸ್ಟ್ರಿಯಲ್ ಮೆಲಾನಿಸಮ್. ಸೊ ಎಲ್ಲಾಗಿದ್ದು ಇದು, ಇನ್ ಇಂಗ್ಲೆಂಡ್ ಆರ್ ಇಂಗ್ಲೆಂಡ್ ಫಾರೆಸ್ಟ್ ಅಲ್ಲಿ. ಸೊ ಎರಡು ಸಿನಾರಿಯೋನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ಏನು, ಬಿಫೋರ್ ಇಂಡಸ್ಟ್ರಿಯಲೈಸೇಷನ್, ಬಿಫೋರ್ ಇಂಡಸ್ಟ್ರಿಯಲೈಸೇಷನ್, ಅಂದ್ರೆ 1850s ಅಲ್ಲಿ, ಓಕೆ. ಅಂಡ್ ಇನ್ನೊಂದು ಸಿನಾರಿಯೋ ಏನಿದೆ ಇಲ್ಲಿ, ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್, ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್, ದಟ್ ಈಸ್ 1920s ಅಲ್ಲಿ, ಓಕೆ. ಇವಾಗ ನಾನು ನಿಮ್ಗೆ ಹೇಳ್ದೆ, ಏನಂತ ಹೇಳ್ದೆ, ವೈಟ್ ವಿಂಗ್ಡ್ ಮಾತ್, ವೈಟ್ ವಿಂಗ್ಡ್ ಮಾತ್ ಆಸ್ ವೆಲ್ ಆಸ್ ಡಾರ್ಕ್ ವಿಂಗ್ಡ್ ಮಾತ್ ಇದೆ ಅಂತ ಹೇಳಿದ್ವಿ. ಸೊ ಸೈಂಟಿಫಿಕ್ ಟರ್ಮ್ ಏನು ಇಲ್ಲಿ, ವೈಟ್ ವಿಂಗ್ಡ್ ಮಾತ್ ಅಂಡ್ ಡಾರ್ಕ್ ವಿಂಗ್ಡ್ ಮಾತ್. ದಟ್ Western Betullaria
ಅಂಡ್ ಡಾರ್ಕ್ ವಿಂಗ್ಡ್ ಮಾತ್ ಹೆಸರೇನು ಇಲ್ಲಿ, ದಟ್ ಈಸ್ ವಿಸ್ಟನ್ ಕಾರ್ಬೋನಿಲ್. ಓಕೆ, ಬಟ್ ನಾವೇನಂತ ಅಡ್ರೆಸ್ ಮಾಡ್ತಾ ಇದೀವಿ ಇಲ್ಲಿ, ವೈಟ್ ವಿಂಗ್ಡ್ ಮಾತ್ ಅಂಡ್ ಡಾರ್ಕ್ ವಿಂಗ್ಡ್ ಮಾತ್. ಸೊ ಹಾಗೆ ಎರಡು ಸೀನ್ ಇದೆ, ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ 1850s ಅಲ್ಲಿ, ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ 1920s ಅಲ್ಲಿ. ಸೊ ಏನಾಯ್ತು ಇಲ್ಲಿ, ಪೊಲ್ಯೂಷನ್ ಇರಲಿಲ್ಲ ಮೊದಲು 1850s ಅಲ್ಲಿ, ಅಂದ್ರೆ ಬಿಫೋರ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿ ಪೊಲ್ಯೂಷನ್ ಅರ್ಬನೈಸೇಷನ್ ಇದೆಲ್ಲ ಆಗೋಕ್ಕಿಂತ ಮುಂಚೆ ಏನಿತ್ತು ಅಂತ ನೋಡೋಣ. ಸೊ ಅನ್ಪೊಲ್ಯೂಟೆಡ್ ಏರಿಯಾ ಅಂದ್ರೆ ಪೊಲ್ಯೂಷನ್ ಇರಲಿಲ್ಲ. ಓಕೆ, ಯಾರು ಪ್ರೆಸೆಂಟ್ ಇದ್ರು ಅಂತ ಹೇಳಿದ್ವಿ ನಾವಿಲ್ಲಿ, ಲೈಕೆನ್ಸ್ ವರ್ ಪ್ರೆಸೆಂಟ್. ಓಕೆ, ಸೊ ಇಲ್ಲಿ ಟ್ರೀದು ಬ್ಯಾಕ್ ಗ್ರೌಂಡ್ ಯಾವ ರೀತಿ ಇತ್ತು, ಟ್ರೀ ಬಾರ್ಕ್ ಬ್ಯಾಕ್ ಗ್ರೌಂಡ್ ಇಲ್ಲಿ ವೈಟ್. ಟ್ರೀ ಬ್ಯಾಕ್ ಗ್ರೌಂಡ್ ಏನಿತ್ತು ಅಂತ ಹೇಳಿದ್ವಿ, ವಾಸ್ ವೈಟ್ ಕಲರ್ಡ್, ವಾಸ್ ವೈಟ್. ಓಕೆ, ಸೊ ಆ ಕಾರಣಕ್ಕೆ ವೈಟ್ ವಿಂಗ್ಡ್ ಮಾತ್ಸ್ ಶೋಡ್ ಕಾಮಫ್ಲೇಜ್ ಅಂದ್ರೆ ಏನು, ಇಲ್ಲಿ ಬ್ಯಾಕ್ ಗ್ರೌಂಡ್ಗೆ ತಕ್ಕಂತೆ ಇದ್ರದ್ದು ಏನಿದೆ ಇಲ್ಲಿ ಕಲರ್ ಅದು ಚೇಂಜ್ ಮಾಡ್ಕೊಂಡಿಲ್ಲ. ಬಟ್ ಕಾಮಫ್ಲೇಜ್ ಅನ್ನ ನಾವು ಈ ಕಂಟೆಕ್ಸ್ಟ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ, ಬ್ಯಾಕ್ ಗ್ರೌಂಡ್ ಕಲರ್ ಹೇಗಿದೆಯೋ ಅದೇ ರೀತಿ ತನ್ನ ಕಲರ್ ಇದ್ರೆ ಎಸ್ಕೇಪಿಸಮ್ ಆಗ್ತಾ ಇದೆ ಇಲ್ಲಿ. ಓಕೆನಾ? ಓಕೆ, ಸೊ ವೈಟ್ ವಿಂಗ್ ಮಾತ್ ಏನಾಯ್ತು ಇಲ್ಲಿ, ಕಾಮಫ್ಲೇಜ್ ಅಂದ್ರೆ ಎಸ್ಕೇಪ್ ಆಯ್ತು ಪ್ರಿಡೇಟರ್ಸ್ ಇಂದ. ಆ ಕಾರಣಕ್ಕೆ ಡಾರ್ಕ್ ವಿಂಗ್ಡ್ ಮಾತ್ಸ್ ವೇರ್ ವಿಸಿಬಲ್ ಅಲ್ವಾ, ಹಾಗಾಗಿ ಡಾರ್ಕ್ ವಿಂಗ್ಡ್ ಮಾತ್ಸ್ were predated ಯಾರು ತಿಂತಿದ್ರು, ಪ್ರಿಡೇಟೆಡ್ ಬೈ ದಿ ಬರ್ಡ್ಸ್. ಹಾಗಾಗಿ ಸತ್ತೋಗ್ತಾ ಇತ್ತು ಡಾರ್ಕ್ ವಿಂಗ್ಡ್ ಮಾತ್ಸ್. ಹಾಗಾಗಿ ಯಾವ ಮಾತ್ಸ್ ಜಾಸ್ತಿ ಪ್ರೆಸೆಂಟ್ ಇರ್ತಿತ್ತು ಅಲ್ಲಿ, ದಟ್ ಈಸ್ ವೈಟ್ ವಿಂಗ್ಡ್ ಮಾತ್ಸ್. ಹಾಗಾಗಿ ವೈಟ್ ವಿಂಗ್ಡ್ ಮಾತ್ಸ್ ವೇರ್ ಮೋರ್ ಜಾಸ್ತಿ ಇತ್ತು ದೆನ್ ಡಾರ್ಕ್ ವಿಂಗ್ಡ್ ಮಾತ್ಸ್ ಅಲ್ವಾ. ನೇಚರ್ ಏನ್ ಮಾಡುತ್ತೆ, ವೇರಿಯೇಷನ್ ಇದೆ ಇಲ್ಲಿ ಒಂದು ಚಿಕ್ಕದು ಅಲ್ವಾ. ಸೊ ಹಾಗಾಗಿ ನೇಚರ್ ಏನ್ ಮಾಡ್ತು ಇಲ್ಲಿ, ನೇಚರ್ ಸೆಲೆಕ್ಟೆಡ್ ಯಾರನ್ನ, ವೈಟ್ ವಿಂಗ್ಡ್ ಮಾತ್ಸ್. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಯಾರು ಇಲ್ಲಿ, ದಟ್ ಈಸ್ ವೈಟ್ ವಿಂಗ್ಡ್ ಮಾತ್. ಚಿಕ್ಕ ವೇರಿಯೇಷನ್, ಚಿಕ್ಕ ಕ್ಯಾರೆಕ್ಟರ್ ಇಲ್ಲಿ ವೇರಿ ಇರೋದು ಯಾವುದು, ಅದ್ರ ಜೊತೆಗೆ ಯಾವ ರೋಲ್ ಪ್ಲೇ ಆಗ್ತಾ ಇದೆ ಇಲ್ಲಿ, ದಟ್ ಈಸ್ ಎನ್ವಿರಾನ್ಮೆಂಟಲ್ ರೋಲ್ ಕೂಡ ಅಲ್ವಾ. ಓಕೆ, ಸೊ ಇದೇನು 1850s ಅಲ್ಲಿ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ಆಗಿದ್ದು. ಇವಾಗ 1920s ಅಲ್ಲಿ ಅನ್ಪೊಲ್ಯೂಟೆಡ್ ಏರಿಯಾನ, ಬಿಕಾಸ್ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್ ಸೊ ಏನಾಯ್ತು ಇಲ್ಲಿ, ಪೊಲ್ಯೂಟೆಡ್ ಏರಿಯಾ. ಯಾಕೆ, ಡ್ಯೂ ಟು ದಿ ಡಸ್ಟ್ ಅಂಡ್ ಸೂಟ್ ಪಾರ್ಟಿಕಲ್ಸ್ ಏನು ಹೊಗೆ ಬರ್ತಿತ್ತಲ್ಲ ಇಂಡಸ್ಟ್ರಿಯಲ್ ಇಂದ, ಅದರಿಂದ. ಸೊ ಅದೆಲ್ಲ ಸೂಟ್ ಎಲ್ಲ ಹೋಗಿ, ಡಸ್ಟ್ ಎಲ್ಲ ಹೋಗಿ ಯಾರ ಮೇಲೆ ಕೂರ್ತಾ ಇತ್ತು, ಟ್ರೀದು ಬಾರ್ಕ್ ಮೇಲೆ. ಹಾಗಾಗಿನೇ ಟ್ರೀ ಬಾರ್ಕ್ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಇದ್ದಿದ್ದು ಏನಾಗುತ್ತೆ ಇಲ್ಲಿ, ಡಾರ್ಕ್. ಸೊ ನೆಕ್ಸ್ಟ್ ಲೈಕೆನ್ಸ್ ಏನಾಗುತ್ತೆ ಇಲ್ಲಿ, ಲೈಕೆನ್ಸ್ ಡಿಸ್ಅಪಿಯರ್ಡ್. ಗೊತ್ತಿದೆ ನಿಮ್ಗೆ ಲೈಕೆನ್ಸ್ ಏನು, ದೇ ಆರ್ ದ ಗುಡ್ ಇಂಡಿಕೇಟರ್ಸ್ ಆಫ್ ಪೊಲ್ಯೂಷನ್ ಅಲ್ವಾ. ಸೊ ಇಲ್ಲಿ ಪೊಲ್ಯೂಷನ್ ಇರುತ್ತೆ, ದೇ ವೋಂಟ್ ಸಸ್ಟೈನ್ ಫಾರ್ ಅ ಲಾಂಗ್ ಟೈಮ್. ಟ್ರೀ ಬ್ಯಾಕ್ ಗ್ರೌಂಡ್ ಏನಾಯ್ತು ಇಲ್ಲಿ, ಟ್ರೀ ಬ್ಯಾಕ್ ಗ್ರೌಂಡ್ ವಾಸ್ ಡಾರ್ಕ್ ಆರ್ ಟ್ರೀ ಬ್ಯಾಕ್ ಗ್ರೌಂಡ್ ಬಿಕೇಮ್ ಡಾರ್ಕ್ ಅಲ್ವಾ. ಸೊ ಇವಾಗ ಎನ್ವಿರಾನ್ಮೆಂಟ್ ಶಿಫ್ಟ್ ಆಯ್ತು, ಚೇಂಜ್ ಆಯ್ತು ಎನ್ವಿರಾನ್ಮೆಂಟಲ್ ಕಂಡೀಷನ್. ಇವಾಗ ಯಾರಿಗೆ ಫೇವರ್ ಮಾಡುತ್ತೆ ನೇಚರ್, ಇವಾಗ ವೈಟ್ ವಿಂಗ್ಡ್ ಮಾತ್, ಡಾರ್ಕ್ ವಿಂಗ್ ಮಾತ್ ಇಬ್ರಲ್ಲಿ ಯಾರು ಸಸ್ಟೈನ್ ಆಗ್ತಾರೋ ಅವ್ರನ್ನ. ಈ ಕೇಸಲ್ಲಿ ಏನಾಯ್ತು, ವೈಟ್ ವಿಂಗ್ಡ್ ಮಾತ್ ಕಾಮಫ್ಲೇಜ್ ನ ತೋರಿಸ್ತು, ಅಂದ್ರೆ ಬ್ಯಾಕ್ ಗ್ರೌಂಡ್ ಗೆ ತನ್ನ ಕಲರ್ ಅನ್ನ ಸೆಟ್ ಮಾಡ್ಕೊಳ್ತು, ಸೊ ದಟ್ ಪ್ರಿಡೇಟರ್ಸ್ ಗೆ ಕಾಣಿಸ್ಬಾರ್ದು ಅಂತ. ಬಟ್ ಇಲ್ಲಿ ಟ್ರೀ ಬ್ಯಾಕ್ ಗ್ರೌಂಡ್ ಏನಾಯ್ತು, ಡಾರ್ಕ್. ಇವಾಗ ಯಾರ್ದು ಕಾಲ, ಇವಾಗ ದಟ್ ಈಸ್ ಡಾರ್ಕ್ ವಿಂಗ್ಡ್ ಮಾತ್ಸ್ ಏನ್ ಮಾಡುತ್ತೆ ಇಲ್ಲಿ, ಕಾಮಫ್ಲೇಜ್ ಅನ್ನ ತೋರಿಸುತ್ತೆ. ಹಾಗಾಗಿ ಬ್ಯಾಕ್ ಗ್ರೌಂಡ್ ಬ್ಲಾಕ್ ಇದೆ, ಇವಾಗ ವೈಟ್ ವಿಂಗ್ಡ್ ಮಾತ್ಸ್ ಕಾಣಿಸುತ್ತೆ. ಸೊ ಪ್ರೆಡಿಟರ್ಸ್ ಏನ್ ಮಾಡುತ್ತೆ, ವೈಟ್ ವಿಂಗ್ಡ್ ಮಾತ್ಸ್ ಅನ್ನ ತಿನ್ನುತ್ತೆ. ಅಂಡ್ ಯಾರು ಸೇಫ್ ಆದ್ರು ಇಲ್ಲಿ, ಡಾರ್ಕ್ ವಿಂಗ್ಡ್ ಮಾತ್ಸ್. ಸೊ ಹಾಗಾಗಿ ವೈಟ್ ವಿಂಗ್ಡ್
moths predated by the birds. ಸೊ ಇವಾಗ ಯಾರು ಜಾಸ್ತಿ ಇರ್ತಾರೆ ಪಾಪ್ಯುಲೇಷನ್ ಅಲ್ಲಿ? ಡಾರ್ಕ್ ವಿಂಗ್ಡ್ ಮಾತ್ಸ್. ಜಾಸ್ತಿ ಇರ್ತವೆ. ಯಾರಿಗೆ ಕಂಪೇರ್ ಮಾಡಿದ್ರೆ? ವೈಟ್ ವಿಂಗ್ಡ್ ಮಾತ್ಸ್. ಸೊ ಹಾಗಾಗಿ ಇವಾಗ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಯಾರು ಸ್ಟ್ರಗಲ್ ಆಗಿ ಯಾರು ಉಳ್ಕೊಂಡ್ರು ಇವಾಗ? ಡಾರ್ಕ್ ವಿಂಗ್ಡ್ ಮಾತ್ಸ್. ಸೊ ನೇಚರ್ ಏನ್ ಮಾಡುತ್ತೆ ಇವಾಗ? ನೇಚರ್ ಸೆಲೆಕ್ಟೆಡ್ ಯಾರನ್ನ? ಡಾರ್ಕ್ ವಿಂಗ್ಡ್ ಮಾತ್ಸ್. Okay, so this is one of the example. ಯಾವುದು? That is industrial melanism. ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದಿದೆ ಇಲ್ಲಿ? ದಟ್ ಈಸ್ DDT ರೆಸಿಸ್ಟೆಂಟ್ ಮಾಸ್ಕಿಟೋ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದಿದೆ ಇಲ್ಲಿ? DDT ರೆಸಿಸ್ಟೆಂಟ್ ಮಾಸ್ಕಿಟೋ. DDT ರೆಸಿಸ್ಟೆಂಟ್ ಮಾಸ್ಕಿಟೋಸ್. ಸೊ ಈ ಸ್ಟೋರಿ ಏನು ಅಂದ್ರೆ, ಎವಲ್ಯೂಷನ್ ಇಟ್ ಸೆಲ್ಫ್ ಇಸ್ ಅ ಸ್ಟೋರಿ, ಕಂಪ್ಲೀಟ್ ಚಾಪ್ಟರ್. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ನಾವು ಹೇಳೋದಾದ್ರೆ, ಮಲೇರಿಯಾ ನಿಮ್ಗೆ ಗೊತ್ತಿದೆ. ಏನಕ್ಕೆ ಬರುತ್ತೆ ಮಲೇರಿಯಾ ಎಲ್ಲ? ಬಿಕಾಸ್ ಆಫ್ ದಿ ಮಾಸ್ಕಿಟೋ, ಎಸ್ಪೆಷಲಿ ದ ಫೀಮೇಲ್ ಮಾಸ್ಕಿಟೋ ಅನಫಿಲಿಸ್. ಸೊ ಇವಾಗ ನಮಗೆ ಗೊತ್ತಿದೆ ಅದೆಲ್ಲ. ಸೊ ಈ ಮಾಸ್ಕಿಟೋಸ್ಗಳ ನಂಬರ್ ಅನ್ನ, ಈ ಮಾಸ್ಕಿಟೋಸ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ, ಮಲೇರಿಯಾನ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತು ಗವರ್ಮೆಂಟ್ ಇಲ್ಲಿ? DDT. ಓಕೆ, ಏನು ಇದು? ಒಂದು ಕೆಮಿಕಲ್ ಸ್ಪ್ರೇ. ಹೆಂಗೆ ಇನ್ಸೆಕ್ಟಿಸೈಡ್, ಇಟ್ ಇಸ್ ಆಲ್ಸೋ ಇನ್ಸೆಕ್ಟಿಸೈಡ್ ಓನ್ಲಿ. ಓಕೆ, ಇನ್ಸೆಕ್ಟಿಸೈಡ್ ಅಂದ್ರೆ ಗೊತ್ತಲ್ಲ ನಿಮಗೆ? ಸೊ ಆ ಕೆಮಿಕಲ್ ಸ್ಪ್ರೇನ ಇನ್ಸೆಕ್ಟ್ಸ್ ಅನ್ನ ಸಾಯಿಸ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಹರ್ಬಿಸೈಡ್ಸ್, ಪೆಸ್ಟಿಸೈಡ್ಸ್ ಇದೆಲ್ಲ ಕೇಳಿರ್ತೀರಾ ನೀವು ಹೊಲದಲ್ಲಿ. ಕೆಮಿಕಲ್ ಫರ್ಟಿಲೈಸರ್ಸ್ ಇನ್ ಕೇಸ್ ನಿಮ್ಮ ಮನೇಲಿ ಏನಾದ್ರು ಅಥವಾ ಗೊತ್ತಿರೋರು ಯಾರಾದ್ರು ನಿಮ್ಮ ರೈತರಿದ್ರೆ, ನಿಮ್ ಹೊಲ ಎಲ್ಲ ಇದ್ರೆ ಇದೆಲ್ಲ ಕೇಳಿರ್ತೀರಾ ನೀವು ಇವಾಗ, ಅಲ್ವಾ? ಓಕೆ, ಸೊ ಇವಾಗ ಈ DDT ಏನು? ಇದು ಒಂದು ಸ್ಪ್ರೇ. ಈ ಸ್ಪ್ರೇನ ತಗೊಂಡು ಮಾಸ್ಕಿಟೋಸ್ ಮೇಲೆ ಸ್ಪ್ರೇ ಮಾಡಿದ್ರೆ ಮಾಸ್ಕಿಟೋಸ್ ಸತ್ತೋಗುತ್ತೆ. ಸೊ ಮಾಸ್ಕಿಟೋಸ್ ಸತ್ತೋದ್ರೆ ಮಲೇರಿಯಾನ ಕಾಸ್ ಮಾಡಲ್ಲ. ಸೊ ದಟ್ ಹ್ಯೂಮನ್ಸ್ಗೆ ಏನ್ ಬರಲ್ಲ, ಇಲ್ಲಿ ಮನುಷ್ಯರಿಗೆ ಮಲೇರಿಯಾ ಬರಲ್ಲ ಅಂತ ಹೇಳಿ ಈ ಪ್ಲಾನ್ ಅನ್ನ ತಗೊಂಡ್ ಬಂದ್ರು. ಈ DDT ನ ಸ್ಪ್ರೇ ಮಾಡಿದ್ರು. ಓಕೆ, ಇಲ್ಲಿ DDT ಫುಲ್ ಫಾರ್ಮ್ ಏನು ನೀವು ಕೇಳಿರ್ತೀರಾ ಅನ್ಕೋತೀನಿ. ಇಫ್ ನಾಟ್, ದ ಫುಲ್ ಫಾರ್ಮ್ ಈಸ್ ಡೈಫಿನೈಲ್ ಟ್ರೈಕ್ಲೋರೋ ಇಥೇನ್ ಅಂತ ಹೇಳಿ. ಓಕೆ, ಸೊ ಇವಾಗ ಏನಾಯ್ತು ಇಲ್ಲಿ? DDT ನ ಏನ್ ಮಾಡಿದ್ರು? ಸ್ಪ್ರೇ ಮಾಡಿದ್ರು. ಓಕೆ, ಎಲ್ಲಿ ಸ್ಟಾಗ್ನೆಂಟ್ ವಾಟರ್ ಇರುತ್ತೋ ಅಥವಾ ಡರ್ಟ್ ಇರುತ್ತೋ, ಸೊ ಅಲ್ಲೆಲ್ಲ ಹೋಗಿ ಏನ್ ಮಾಡಿದ್ರು? ಇಲ್ಲಿ DDT ಸ್ಪ್ರೇ ಮಾಡಿದ್ರು. ಸೊ ಸರ್ಟನ್ ಪೀರಿಯಡ್ ಒಳಗೂ ಏನಾಯ್ತು? ಕೆಲವೊಂದು ಮಾಸ್ಕಿಟೋಸ್ ಸತ್ತೋಯ್ತು. ಬಟ್ ಅದಾದ್ಮೇಲೂ ಕೂಡ ಅಬ್ಸರ್ವ್ ಮಾಡಿದವಾಗ ಕೆಲವೊಂದು ಮಾಸ್ಕಿಟೋಸ್ ಏನಾಗ್ಲಿಲ್ಲ, ಇಲ್ಲಿ ಸತ್ತೋಗ್ಲಿಲ್ಲ. ರಾದರ್ ದನ್ ದ್ಯಾಟ್ ನ್ಯೂ ವೇರಿಯಂಟ್ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಮಾಸ್ಕಿಟೋಸ್ ಏನಾಯ್ತು ಇಲ್ಲಿ? ಗ್ರೋ ಆಗ್ಲಿಕ್ಕೆ, ಅದ್ರದ್ದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ಲಿಕ್ಕೆ ಶುರು ಆಯ್ತು. ಯಾಕೆ ಹಿಂಗೆ? ರೀಸನ್ ಏನು ಇಲ್ಲಿ ನೋಡೋಣ ಬನ್ನಿ. ಸೊ ಇವಾಗ ಇಲ್ಲಿ ಒಂದು ಪಾಪ್ಯುಲೇಷನ್ ಇದೆ. ಯಾರಿದ್ದಾರೆ ಇಲ್ಲಿ? ಆಲ್ ಮಾಸ್ಕಿಟೋಸ್. ಯಾರಿದ್ದಾರೆ ಇಲ್ಲಿ? ಆಲ್ ಮಾಸ್ಕಿಟೋಸ್. ಬಟ್ ಈ ಮಾಸ್ಕಿಟೋ ಪಾಪ್ಯುಲೇಷನ್ ಅಲ್ಲಿ ಎರಡು ಮಾಸ್ಕಿಟೋಸ್ ಹತ್ರ ಏನಿದೆ ಇಲ್ಲಿ? ಈ DDT ನ ಏನು ಸ್ಪ್ರೇ ಮಾಡಿದ್ರೆ ಅದನ್ನ ರೆಸಿಸ್ಟೆಂಟ್ ಮಾಡ್ಕೊಳ್ಳುವಂತ ಜೀನ್ ಇದೆ. ಅದನ್ನ ರೆಸಿಸ್ಟೆಂಟ್ ಮಾಡ್ಕೊಳ್ಳೋ ಅಂತ ಒಂದು ಪವರ್ ಇದೆ. ಯಾರ್ಗೆ? ಈ ಎರಡು ಮಾಸ್ಕಿಟೋಸ್ಗೆ. ಬಟ್ ಮಿಕ್ಕಿರೋ ಮಾಸ್ಕಿಟೋಸ್ಗೆ ಇಲ್ಲ. ಸೊ ಏನ್ ಹೇಳ್ದೆ ನಾನು ಇಲ್ಲಿ? ಒಂದು ಪಾಪ್ಯುಲೇಷನ್ ಇದೆ ಮಾಸ್ಕಿಟೋದು. ಸೊ ಈ ಮಾಸ್ಕಿಟೋಸ್ಗಳಿಗೆ ಏನಿದೆ ಇಲ್ಲಿ? ಈ DDT ನ ಸ್ಪ್ರೇ ಮಾಡಿದ್ರೆ ಅದನ್ನ ಟಾಲರೇಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಸೊ ಸ್ಪ್ರೇ ಮಾಡಿದ ತಕ್ಷಣ ಸತ್ತೋಗ್ಬಿಡ್ತವೆ. ಬಟ್ ಈ ಎರಡು ಮಾಸ್ಕಿಟೋಸ್ ಇದೆಯಲ್ಲ, ಇದ್ರ ಹತ್ರ ಏನ್ ಕೆಪಾಸಿಟಿ ಇದೆ? ನೀನು DDT ಎಷ್ಟಾದ್ರೂ ಸ್ಪ್ರೇ ಮಾಡು, ನಾನು ಅದನ್ನ ಟಾಲರೇಟ್ ಮಾಡ್ಕೋತೀನಿ. ಆ ರೆಸಿಸ್ಟೆನ್ಸ್ ಕೆಪಾಸಿಟಿ ಇದೆ. ಹಾಗಾಗಿ ಈ ಎರಡು ಮಾಸ್ಕಿಟೋಸ್ ಏನಾಗಲ್ಲ, ಸತ್ತೋಗಲ್ಲ. ಸೊ ನೀನು DDT ಸ್ಪ್ರೇ ಮಾಡದ್ಮೇಲೆ ಕೂಡ ಇದೆರಡು ಮಾಸ್ಕಿಟೋ ಹಾಯಾಗಿ ಇದ್ಕೊಂಡು ಅಲ್ಲಿ ಏನ್ ಮಾಡತ್ತೆ? ರಿಪ್ರೊಡಕ್ಷನ್ ಅನ್ನ ಮಾಡಿ ತನ್ನ ಆಫ್ ಸ್ಪ್ರಿಂಗ್ಸ್ ಗಳನ್ನ ಏನ್ ಮಾಡತ್ತೆ? ಇಲ್ಲಿ ರಿಲೀಸ್ ಮಾಡತ್ತೆ. ಸೊ ದಟ್ ಅಗೇನ್ ಆಫ್ ಸ್ಪ್ರಿಂಗ್ಸ್ ಗಳಿಗೆ, ದೋಸ್ ಆರ್ ದ ಮಾಸ್ಕಿಟೋಸ್. ತಿರ್ಗಾ ಆ ಮಾಸ್ಕಿಟೋಸ್ ಏನ್ ಮಾಡುತ್ತೆ? ಪಾಪ್ಯುಲೇಷನ್ ನಂಬರ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ತಿರ್ಗಾ ಹ್ಯೂಮನ್ಸ್ ಹತ್ರ ಹೋಗುತ್ತೆ, ಕಚ್ಚುತ್ತೆ. ಸೊ ದಟ್ ದ ಮಲೇರಿಯಾ ವಿಲ್ ಬಿ ನಾಟ್ ಪ್ರಿವೆಂಟೆಡ್. ಸೊ ಇಲ್ಲಿ ಏನಾಯ್ತು? ಮನುಷ್ಯನೇ ಏನ್ ಮಾಡಿದ್ರು ಇಲ್ಲಿ? ಹ್ಯೂಮನ್ ಆಕ್ಟಿವಿಟಿ. ಬಿಕಾಸ್ ಇಲ್ಲಿ ಇಂಟೆನ್ಷನಲ್ ಥಿಂಗ್ ಇರ್ಲಿಲ್ಲ. ಸೊ ವಿ ನೆವರ್ ನೋ, ಗೊತ್ತಿರ್ಲಿಲ್ಲ ಇಲ್ಲಿ DDT ಸ್ಪ್ರೇ ಮಾಡಿದ್ರೆ ಅಲ್ಲಿ ಇನ್ನೊಂಥರ
ಮಾಸ್ಕಿಟೋ ಹುಟ್ಕೊಳ್ಳುತ್ತೆ, ಇದೇ ಇಲ್ಲಿ ಗ್ರೋ ಆಗುತ್ತೆ, ಔಟ್ ಬ್ರೀಡ್ ಆಗುತ್ತೆ, ಅದರ್ ದನ್ ದಿ ಬಿಫೋರ್ ಇರೋ ಅಂತ ಮಾಸ್ಕಿಟೋಗಿತ್ತು ಅಂತ ಗೊತ್ತಿರ್ಲಿಲ್ಲ. ಸೊ ಜಸ್ಟ್ ಅನ್ಇಂಟೆನ್ಷನಲ್ ಆಕ್ಟಿವಿಟಿ ಆಫ್ ದ ಹ್ಯೂಮನ್ ಏನ್ ಮಾಡ್ಬಿಡ್ತು ಇಲ್ಲಿ DDT ನ ರೆಜಿಸ್ಟ್ ಮಾಡ್ಕೊಳ್ಳುವಂತ ಮಾಸ್ಕಿಟೋಸ್ ನಂಬರ್ ಅನ್ನ ಏನ್ ಮಾಡ್ಬಿಡ್ತು ಇಲ್ಲಿ ಇನ್ಕ್ರೀಸ್ ಮಾಡ್ಬಿಡ್ತು. ಹಾಗಾಗಿ ಇವನ್ ಈ ಇಂಡಸ್ಟ್ರಿಯಲ್ ಮೆಲಾನಿಸಮ್ ಆಸ್ ವೆಲ್ ಆಸ್ DDT ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ, ಇವನ್ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ, ಇದು ಮೂರೂ ಎಕ್ಸಾಂಪಲ್ಸ್ ನಾವೇನ್ ಮಾಡ್ತೀವಿ ಇಲ್ಲಿ ಏನಕ್ಕಾಗಿದ್ದು ಅಂದ್ರೆ ಇದು ಇಲ್ಲಿ ಡ್ಯೂ ಟು ದಿ ಆಂಥ್ರೋಪೊಜೆನಿಕ್ ಆಕ್ಟಿವಿಟಿ. ಸೊ ಬರ್ಕೊಂಡ್ಬಿಡಿ ಏನು ಇದು ಮೂರು ಆಗಿದೆ ಏನಕ್ಕೆ, ಡ್ಯೂ ಟು ದಿ ಆಂಥ್ರೋಪೊಜೆನಿಕ್ ಆಕ್ಟಿವಿಟಿ ಅಂದ್ರೆ ಬೈ ಹ್ಯೂಮನ್ ಆಕ್ಟಿವಿಟಿ. ಓಕೆ, ಬಿಕಾಸ್ ಇಲ್ಲಿ ಹ್ಯೂಮನ್ಸ್ ಏನಾದ್ರೂ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಅಂದ್ರೆ ವೈಟ್ ಮೌತ್ ಆರಾಮಾಗಿರ್ತಿತ್ತು ಅಂಡ್ ಡಾರ್ಕ್ ಮೌತ್ಸ್ ಏನಾಗ್ತಿತ್ತು ಇಲ್ಲಿ ಬರ್ತಾನೆ ಇರ್ಲಿಲ್ಲ ಅಲ್ವಾ, ಸತ್ತೋಗ್ಬಿಡ್ತಿತ್ತು. ಸೊ ಇಲ್ಲೂ ಕೂಡ DDT ಸ್ಪ್ರೇ ಮಾಡಿರ್ಲಿಲ್ಲ ಅಂದ್ರೆ DDT ನ ರೆಜಿಸ್ಟ್ ಮಾಡ್ಕೊಳ್ಳುವಂತ ಮಾಸ್ಕಿಟೋಸ್ ಗಳ ನಂಬರ್ ಏನಾಗ್ತಿರ್ಲಿಲ್ಲ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇರ್ಲಿಲ್ಲ. ಸೊ ಕಮ್ ಬ್ಯಾಕ್. ಸೊ ಇದೇನಂತ ಹೇಳಿದೆ ನಾನು, ದಿಸ್ ಮಾಸ್ಕಿಟೋ ಏನಿದೆ ಇದು ಮಾಸ್ಕಿಟೋ, ಈ ಮಾಸ್ಕಿಟೋ is not resistant ಅಥವಾ ಸೆನ್ಸಿಟಿವ್ ಅಂತಾನು ಹೇಳ್ಬೋದು, is not resistant to DDT. ಹಾಗಾಗಿ ಏನಾಗುತ್ತೆ ಈ ಮಾಸ್ಕಿಟೋಸು ಸತ್ತೋಗ್ತವೆ. ಬಟ್ ಇಲ್ಲಿರೋದು ದಿಸ್ ಮಾಸ್ಕಿಟೋ ಏನಿದೆ ಇದು, ದಿಸ್ ಮಾಸ್ಕಿಟೋ ಈಸ್ ರೆಸಿಸ್ಟೆಂಟ್ ಟು DDT. ಅಂದ್ರೆ DDT ಸ್ಪ್ರೇ ಮಾಡಿದ್ರು ಕೂಡ ಇದು ಸತ್ತೋಗಲ್ಲ. ಹಾಗಾಗಿ ಈ ಮಾಸ್ಕಿಟೋ ಏನಾಗುತ್ತೆ, ದಿ ಲೀವ್ ಸಸ್ಟೈನ್ ಬದುಕೊಳ್ಳುತ್ತೆ. ಓಕೆ, ಬದುಕೊಂಡ್ರೆ ಸುಮ್ಮನೆ ಇರುತ್ತಾ, ನೋ, ಏನಾಗುತ್ತೆ ಇದು DDT ರೆಸಿಸ್ಟೆಂಟ್ ಮಾಸ್ಕಿಟೋ sustain and multiply in its number. ಸೊ ರಿಪ್ರೊಡಕ್ಷನ್ ಮಾಡ್ಬಿಟ್ಟು ಇವಾಗ ಏನಾಯ್ತು, ಇದು DDT ನ ರೆಜಿಸ್ಟ್ ಮಾಡ್ಕೊಳ್ಳೋ ಅಂತ ಬ್ಯಾಕ್ಟೀರಿಯಾ. ಮುಂಚೆ 2 ಇತ್ತು ಅಲ್ವಾ. ಸೊ ಇವಾಗ ಏನಾಯ್ತು, ಅದಕ್ಕೆ DDT ಸ್ಪ್ರೇ ಮಾಡಿದ್ರು ಏನು ಡಿಫ್ರೆನ್ಸ್ ಆಗ್ತಾ ಇಲ್ಲ, ಏನು ಫರ್ಕ್ ಬೀಳ್ತಿಲ್ಲ. ಸೊ ಹಾಗಾಗಿ ಆರಾಮಾಗಿ ರಿಪ್ರೊಡಕ್ಷನ್ ಮಾಡ್ಕೊಂಡು ನಂಬರ್ ಆಫ್ ಮಾಸ್ಕಿಟೋಸ್ ಅನ್ನ ಏನಾಯ್ತು ಇಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ತು. ಸೊ ಇವಾಗ ನೇಚರ್ ಯಾರನ್ನ ಸೆಲೆಕ್ಟ್ ಮಾಡ್ತು, DDT ನ ರೆಜಿಸ್ಟ್ ಮಾಡದೇ ಇರುವಂತ ಮಾಸ್ಕಿಟೋಸ್ ಅನ್ನ ಸೆಲೆಕ್ಟ್ ಮಾಡಿಲ್ಲ, ಬಿಟ್ಬಿಡ್ತು. ಅದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಇಲ್ಲ. ಬಟ್ ಇದ್ರ ಹತ್ರ ಒಂದು ವೇರಿಯೇಷನ್, ಒಂದು ಕ್ಯಾರೆಕ್ಟರ್, ಒಂದು ಜೀನ್ ಇದೆ. ಆ ಜೀನಿಂದ ಆ ಕ್ಯಾರೆಕ್ಟರ್ ಇಂದ DDT ಸ್ಪ್ರೇ ಮಾಡಿದ್ರು, ಆ ಕೆಮಿಕಲ್ ಅನ್ನ ಸ್ಪ್ರೇ ಮಾಡಿದ್ರು ಸಾಯದೇನೆ ಸಸ್ಟೈನ್ ಇದೆ. ಸೊ ಲೀವ್ ಇದೆ, ರಿಪ್ರೊಡಕ್ಟಿವ್ಲಿ ಫಿಟ್ ಇದೆ. ಹಾಗಾಗಿ ಸೆಕೆಂಡ್ ಟೈಮ್ ಅಲ್ಲಿ ನೇಚರ್ ಯಾರಿಗೆ ಫೇವರ್ ಮಾಡ್ತು, ದೋಸ್ ಮಾಸ್ಕಿಟೋಸ್ ವಿಚ್ ಆರ್ ರೆಸಿಸ್ಟೆಂಟ್ ಟು ದಿ DDT ಸ್ಪ್ರೇ. ಗೊತ್ತಾಯ್ತಾ. ಸೊ ಆಂಥ್ರೋಪೊಜೆನಿಕ್ ಆಕ್ಟಿವಿಟಿ ಇದು ಕ್ಲಿಯರ್. ಸೊ ಇದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಯಾವ್ದಿದೆ ಇಲ್ಲಿ, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ. ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ. ಸೊ ಇಲ್ಲೂ ಕೂಡ ಒಂದು ಪಾಪ್ಯುಲೇಷನ್ ಇದೆ. ಓಕೆ, ಇದರಲ್ಲಿ ಬ್ಯಾಕ್ಟೀರಿಯಾ ಇದೆ. ನಿನ್ನೆ ಹೇಳಿದ್ವಿ ನಾವು, ಇದು A ಬ್ಯಾಕ್ಟೀರಿಯಾ and this one is B ಬ್ಯಾಕ್ಟೀರಿಯಾ. ಇದೊಂದು ಪಾಪ್ಯುಲೇಷನ್ ಬ್ಯಾಕ್ಟೀರಿಯಾ. ಓಕೆ, ಸೊ ಯಾವ ಬ್ಯಾಕ್ಟೀರಿಯಾ ಜಾಸ್ತಿ ಇದೆ ಇಲ್ಲಿ, A. ಇದುವರೆಗೂ ನೇಚರ್ ಯಾರಿಗೆ ಫೇವರ್ ಮಾಡ್ತಾ ಇದೆ, ಯಾರನ್ನ ಸೆಲೆಕ್ಟ್ ಮಾಡಿಟ್ಟಿದೆ, ಬ್ಯಾಕ್ಟೀರಿಯಾ ಏನು. ಸೊ ಒಂದೇ ಸಿಂಗಲ್ ಇರೋದು ಯಾವ್ದು ಇವಾಗ, B ಬ್ಯಾಕ್ಟೀರಿಯಾ. ಬಟ್ ಈ ಎನ್ವಿರಾನ್ಮೆಂಟ್ ಅಲ್ಲಿ ಏನಾಯ್ತು, ಏನನ್ನ ಆಡ್ ಮಾಡಿದ್ವಿ ನಾವಿಲ್ಲಿ, ಆಂಟಿಬಯೋಟಿಕ್ ಅನ್ನ ಆಡ್ ಮಾಡಿದ್ವಿ. ಆಡೆಡ್ ಆಂಟಿಬಯೋಟಿಕ್, ಆಂಟಿಬಾಡಿನ ಆಡ್ ಮಾಡಿದ್ವಿ. ಸೊ ಈ ಆಂಟಿಬಯೋಟಿಕ್ ಅನ್ನ ಆಡ್ ಮಾಡಿದವಾಗ ಈ ಎಲ್ಲ A ಬ್ಯಾಕ್ಟೀರಿಯಾಗಳು ಏನಾಯ್ತು ಇಲ್ಲಿ ಸಸ್ಟೈನ್ ಆಗ್ಲಿಲ್ಲ, ಸತ್ತೋಗ್ಬಿಟ್ಟು ಈ ಆಂಟಿಬಯೋಟಿಕ್ ಆಕ್ಟಿವಿಟಿಯಿಂದ. ಓಕೆನಾ. ಬಟ್ ಈ ಆಂಟಿಬಯೋಟಿಕ್ ಆಕ್ಟಿವಿಟಿನ ತಡ್ಕೊಂಡಿದ್ದು, ಟಾಲರೇಟ್ ಮಾಡ್ಕೊಂಡಿದ್ದು ಯಾರು, B ಬ್ಯಾಕ್ಟೀರಿಯಾ. ಓಕೆ, ಯಾಕೆ, ಬಿಕಾಸ್ A ಬ್ಯಾಕ್ಟೀರಿಯಾ ಹತ್ರ ಏನಿಲ್ಲ ಇಲ್ಲಿ, ಹ್ಯಾಸ್ ನೋ antibiotic resistance gene. ಹಾಗಾಗಿ ಸತ್ತೋಯ್ತು A ಬ್ಯಾಕ್ಟೀರಿಯಾ. ಬಟ್ B ಬ್ಯಾಕ್ಟೀರಿಯಾ ಹತ್ರ ಏನಿದೆ, ಹ್ಯಾಸ್ antibiotic resistance gene.
ಹಾಗಾಗಿ ಬಿ ಬ್ಯಾಕ್ಟೀರಿಯಾ ಹತ್ರ ಇರುವಂತ ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಏನ್ ಮಾಡ್ತು, ಇಲ್ಲಿ ಆಡ್ ಮಾಡಿರುವಂತ ಆಂಟಿಬಯೋಟಿಕ್ ವಿರುದ್ಧ ಹೋರಾಡಿ ಯಾರ್ ಗೆದ್ರು, ಇಲ್ಲಿ ಬಿ ಬ್ಯಾಕ್ಟೀರಿಯಾ ಉಳ್ಕೊಳ್ತು, ಅಲೈವ್ ಆಯ್ತು. ಸೊ ಇರೋ ಕಾರಣಕ್ಕೆ ಬಿ ಬ್ಯಾಕ್ಟೀರಿಯಾ ಏನಾಯ್ತು, ಸಸ್ಟೈನ್ ಆಗ್ಬಿಟ್ಟು ರಿಪ್ರೊಡಕ್ಟಿವ್ಲಿ ಫಿಟ್ ಆಯ್ತು. ರಿಪ್ರೊಡಕ್ಟಿವ್ಲಿ ಫಿಟ್ ಅಂದ್ರೆ ಏನು ಇಲ್ಲಿ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ವಾ. ಆ ಕಾರಣಕ್ಕೆ ಏನಾಯ್ತು, ಇಲ್ಲಿ ತನ್ನ ನಂಬರ್ ಅನ್ನ ಏನ್ ಮಾಡ್ತು, ಅದು ಇನ್ಕ್ರೀಸ್ ಮಾಡ್ಕೊಳ್ತು. ಸೊ ಇವಾಗ ನೇಚರ್ ಯಾರನ್ನ ಫೇವರ್ ಮಾಡ್ತಾ ಇದೆ, ಬ್ಯಾಕ್ಟೀರಿಯಾ ಬಿ. ಓಕೆನಾ. ಸೊ ಇದು 3 ಎಕ್ಸಾಂಪಲ್ಸ್ ಯಾವ್ದಕ್ಕಿದೆ ಇಲ್ಲಿ, ನ್ಯಾಚುರಲ್ ಸೆಲೆಕ್ಷನ್ಗೆ. ಅಂಡ್ ಇನ್ನೊಂದು ಎಕ್ಸಾಂಪಲ್ ಯಾವ್ದಿದೆ ಅಂತ ಹೇಳಿದ್ವಿ ಇಲ್ಲಿ, ದಟ್ ಈಸ್ ಡಾರ್ವಿನ್ ಫಿಂಚಸ್. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ಸೊ ಇವಾಗ ನಾವು ಇಲ್ಲಿವರೆಗೂ ಏನನ್ನ ನೋಡಿದ್ವಿ, ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ. ಸೊ ಇಲ್ಲಿ 3 ಥಿಯರೀಸ್ ಗಳನ್ನ ನಾವು ನೋಡಿದ್ವಿ ಇಲ್ಲಿ ಬಯಾಲಜಿಕಲ್ ವೈಸ್. ಸೊ ಫಸ್ಟ್ ಒನ್ ನೋಡಿದ್ವಿ ಯಾವುದು, ಲೆಮಾಕಿಸಮ್. ಅಂಡ್ ಸೆಕೆಂಡ್ ಒನ್ ಅಗಸ್ಟ್ ವೈಸ್ಮನ್ ಕೊಟ್ಟಿರುವಂತ ಕಂಟಿನ್ಯೂಟಿ ಆಫ್ ದಿ ಜರ್ಮ್ ಪ್ಲಾಸಮ್ ಥಿಯರಿನ ನೋಡಿದ್ವಿ. ಅಂಡ್ ಆಮೇಲೆ ನಾವೇನ್ ಮಾಡಿದ್ವಿ, ಇಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿನ ನೋಡಿದ್ವಿ. ಅದರೊಟ್ಟಿಗೆ ಈ ಎಕ್ಸಾಂಪಲ್ಸ್ ಗಳನ್ನ ಸ್ಟಡಿ ಮಾಡಿದ್ವಿ. ಸೊ ಇವಾಗ ಡಾರ್ವಿನ್ ಏನ್ ಮಾಡಿದ್ರು, ವೇರಿಯೇಷನ್ಸ್ ಇದೆ ಅಂತ ಹೇಳಿದ್ರು ಅಲ್ವಾ. ಆ ವೇರಿಯೇಷನ್ಸ್ ಇರೋ ಕಾರಣಕ್ಕೆನೆ ನೇಚರ್ ಏನ್ ಮಾಡ್ತಾ ಇದೆ, ಆ ವೇರಿಯಬಲ್ ಕ್ಯಾರೆಕ್ಟರ್ಸ್ ಇರೋ ಕಾರಣಕ್ಕೆ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ಗೆ ನೇಚರ್ ಅಲ್ಲಿ ಸರ್ವೈವ್ ಆಗ್ಲಿಕ್ಕೆ ಆಗ್ತಾ ಇದೆ. ಸೊ ಯಾರು ಸರ್ವೈವ್ ಆಗ್ತಾರೋ, ರಿಪ್ರೊಡಕ್ಟಿವ್ಲಿ ಫಿಟ್ ಇರ್ತಾರೋ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಇರ್ತಾರೋ, ಅವರನ್ನ ನೇಚರ್ ಏನ್ ಮಾಡ್ತಾ ಇದೆ, ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದೆ. ಇದು ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳಿದ್ರು. ಬಟ್ ಆ ವೇರಿಯೇಷನ್ಸ್ ಹೆಂಗ್ ಬರುತ್ತೆ, ಆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಹೆಂಗ್ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ ಅಂತ ಹೇಳಿದ್ವಿ. ಸೊ ಈ ವೇರಿಯೇಷನ್ ಹೆಂಗ್ ಬಂತು ಅಂತ ಯಾರು ಹೇಳಿಲ್ಲ ನಮ್ಗೆ, ಇಲ್ಲಿ ಡಾರ್ವಿನ್ ಹೇಳಿಲ್ಲ. ಸೊ ಅದು ಒಂದು ಲಿಮಿಟೇಷನ್, ಡ್ರಾಬ್ಯಾಕ್, ಡಿಸ್ಅಡ್ವಾಂಟೇಜ್ ಆಫ್ ದಿ ಡಾರ್ವಿನಿಸಮ್. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಬಿಕಾಸ್ ಎವ್ರಿ ಸೈಂಟಿಸ್ಟ್ ಹ್ಯಾಸ್ ದೇರ್ ಓನ್ ಐಡಿಯಾಸ್ ಅಲ್ವಾ, ಓನ್ ಥಾಟ್ಸ್. ಸೊ ನೆಕ್ಸ್ಟ್ ಇನ್ನೊಬ್ರು ಸೈಂಟಿಸ್ಟ್ ಬರ್ತಾರೆ ಅಂಡ್ ದೇ ಗಿವ್ ಅ ಥಿಯರಿ ಕಾಲ್ಡ್ ಥಿಯರಿ ಆಫ್ ಮ್ಯೂಟೇಷನ್, ಅಥವಾ ಮ್ಯೂಟೇಷನ್ ಥಿಯರಿ, ಅಥವಾ ಸಾಲ್ಟೇಷನ್ ಥಿಯರಿ ಆಫ್ ಎವಲ್ಯೂಷನ್ ಅಂತಾನು ಹೇಳಿ ಕರಿತೀವಿ. ಸೊ ಅವರು ತಮ್ಮ ವ್ಯೂ ಅನ್ನ, ತಮ್ಮ ಐಡಿಯಾಲಜೀಸ್ ಅನ್ನ ಹೇಳ್ತಾರೆ. ಅಂಡ್ ಹಿ ವಿಲ್ ಅಪೋಸ್, ಏನಂತ ಅಪೋಸ್ ಮಾಡ್ತಾರೆ, ಡಾರ್ವಿನ್ ಹೇಳಿದ್ದು ಸುಳ್ಳು. ಡಾರ್ವಿನ್ ಏನಂತ ಹೇಳಿದ್ರು, ವೇರಿಯೇಷನ್ಸ್ ಇರುತ್ತೆ, ಸ್ಲೋ ಗ್ರಾಜುವಲ್ ಚೇಂಜಸ್ ಇರುತ್ತೆ, ಅಂಡ್ ಈ ವೇರಿಯೇಷನ್ಸ್ ಇರುತ್ತೆ, ನಿನ್ನೆ ತಾನೇ ಹೇಳಿದ್ವಿ, ಸ್ಮಾಲ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ ಇದಕ್ಕೆ ಅಂತ ಹೇಳಿದ್ರು. ಬಟ್ ಇವಾಗ ಒಂದು ಮ್ಯೂಟೇಷನ್ ಥಿಯರಿ ಕೊಡ್ಲಿಕ್ಕೆ ಬರುವಂತ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಡಾರ್ವಿನ್ ಹೇಳಿದ್ದು ಸುಳ್ಳು ಅಂತ ಪ್ರೂವ್ ಮಾಡ್ಲಿಕ್ಕೆ ಅವ್ರದೇ ಆಗಿರುವಂತ ಕೆಲವೊಂದು ಕಾನ್ಸೆಪ್ಟ್ಸ್ ಗಳನ್ನ ಏನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಆ ಥಿಯರಿನ ನಾವೇನ್ ಮಾಡೋಣ, ಇಲ್ಲಿ ಸ್ಟಡಿ ಮಾಡೋಣ. So ಬರ್ಕೊಳ್ಳಿ, that is the theory of mutation, or simply you can write mutation theory or saltation theory. Mutation theory or saltation theory. ಯಾವ ಥಿಯರಿ ಅಂತ ಹೇಳಿದ್ವಿ, mutation or saltation theory. Mutation theory or saltation theory. So this was given in 1901. ಇಯರ್ ನಿಮಗೆ ಕೊಟ್ಟಿಲ್ಲ, ಓಕೆ, ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಇಫ್ ನಾಟ್ ಲೀವ್. ಸೊ ಇದನ್ನ ದಿಸ್ ಥಿಯರಿ ವಾಸ್ ಗಿವನ್ ಬೈ ಹ್ಯೂಗೋ ಡಿ ವೆರಿಸ್. ಯಾರು ಗಿವನ್ ಬೈ, ದಿಸ್ ಥಿಯರಿ ವಾಸ್ ಗಿವನ್ ಬೈ ಹ್ಯೂಗೋ ಡಿ ವೆರಿಸ್. ಓಕೆ. ಸೊ ಇವ್ರು ಏನ್ ಮಾಡ್ತಾರೆ, ಹಿ ವರ್ಕ್ಡ್ ಆನ್ a plant called evening primrose. ಯಾವ ಪ್ಲಾಂಟ್ ಮೇಲೆ, he worked on evening primrose or primrose ಅಂತಾನು ಕರೀತಾರೆ. ಓಕೆ, primrose. ಸೊ ಇದಕ್ಕೆ ಸೈಂಟಿಫಿಕ್ ನೇಮ್ ಬಂದು ಒನೆಟ್ರಾ ಲಮಾಕೇನಿಯಾ ಅಂತಾನು ಹೇಳಿ ಕರೀತಾರೆ. ಸೊ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ, ಸೊ ಈ ಪ್ಲಾಂಟ್ ಏನ್ ಮಾಡ್ತಾರೆ, ಆಂಥರ್ ಅನ್ನ ತಗೊಂಡು ಅದ್ರ ಸ್ಟಿಗ್ಮಾಗೆ ಹಾಕಿ ಪೊಲಿನೇಷನ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಇಲ್ಲಿ ಡಬಲ್ ಫರ್ಟಿಲೈಸೇಷನ್ ಆಗುತ್ತೆ, ಸೀಡ್ ಫಾರ್ಮ್ ಆಗುತ್ತೆ. ಆ ಸೀಡ್ ಅನ್ನ ತಗೊಂಡು ಹೋಗಿ ಅವರು ಗ್ರೋ ಮಾಡಿದವಾಗ ಅಲ್ಲಿ ಬರುವಂತ ಪ್ಲಾಂಟ್ ಏನಾಗಿರುತ್ತೆ, ಎಂಟೈರ್ಲಿ ಡಿಫ್ರೆಂಟ್ ಸ್ಪೀಸಿ ಆಗಿರುತ್ತೆ.
ಸೊ ಆ ಕಾರಣಕ್ಕೆ ಇವ್ರು ಏನ್ ಹೇಳ್ತಿದ್ದಾರೆ ಇಲ್ಲಿ, ವೇರಿಯೇಷನ್ಸ್ ಏನು ಈ ಚೇಂಜಸ್ ಇರುತ್ತಲ್ಲ, ಇದು ಹೇಗೆ ಇವಾಗ ಡಾರ್ವಿನ್ ಹೇಳಿದ್ರು ಸ್ಲೋ ಆಗಿ ಒಂದು ಜನರೇಷನ್ ಇಂದ ಒಂದು ಜನರೇಷನ್ಗೆ ಸ್ಲೋ ಆಗಿ ಬರುತ್ತೆ ಅಂತ ಹೇಳಿದ್ರು, ಆ ರೀತಿ ಬರಲ್ಲ. ಇಲ್ಲಿ ಏನಿರುತ್ತೆ, ಒಂದು ಸಡನ್ ಸಿಂಗಲ್ ಆಗಿ ಲಾರ್ಜ್ ಆಗಿ ಒಂದು ಚೇಂಜ್ ಆಗುತ್ತೆ. ಓಕೆ, ಆ ಚೇಂಜ್ ಇಂದಾನೆ ಏನಾಗುತ್ತೆ, ಇಲ್ಲಿ ಸಡನ್ ಆಗಿ ಹೊಸ ಸ್ಪೀಸೀಸ್ ಹುಟ್ಕೊಳ್ಳುತ್ತೆ. ಸೊ ಆ ರೀತಿ ಸ್ಪೀಸಿಯೇಷನ್, ಆ ರೀತಿ ಎವಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ಏನಂತ ಹೇಳಿದ್ರು, ಸಿಂಗಲ್ ಲಾರ್ಜ್ ಸ್ಟೆಪ್ ಮ್ಯೂಟೇಷನ್ ಅಥವಾ ಚೇಂಜ್ ಏನಂತ ಹೇಳ್ಬೋದು ನಾವಿಲ್ಲಿ, ಅ ಸಿಂಗಲ್ ಲಾರ್ಜ್ ಸ್ಟೆಪ್ ಚೇಂಜ್, ಲಾರ್ಜ್ ಸ್ಟೆಪ್ ಚೇಂಜ್ ಆಗುತ್ತೆ ಅಥವಾ ಚೇಂಜ್ ಸ್ಟೆಪ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ, ಸೊ ಯು ಕ್ಯಾನ್ ರೈಟ್ ಅ ಸಿಂಗಲ್ ಲಾರ್ಜ್ ಸ್ಟೆಪ್. ಓಕೆ, ಅ ಸಿಂಗಲ್ ಲಾರ್ಜ್ ಸ್ಟೆಪ್. ಸೊ ಇದಕ್ಕೆ ಅವ್ರು ಏನಂತ ಕರೆದ್ರು ಇಲ್ಲಿ, ಮ್ಯೂಟೇಷನ್ ಅಂತ ಹೇಳಿ ಕರೆದ್ರು. ಏನಂತ ಕರೆದ್ರು, ಮ್ಯೂಟೇಷನ್. ಆರ್ ಅದಕ್ಕೆ ನಾವು ಏನಂತ ಕರಿತೀವಿ, ಸಾಲ್ಟೇಷನ್ ಅಂತಾನು ಹೇಳಿ ಕರಿತೀವಿ. ಓಕೆ, ಸೊ ಸಿಂಗಲ್ ಲಾರ್ಜ್ ಸ್ಟೆಪ್, ಒಂದು ಚೇಂಜ್ ಆಗಿ ಆರ್ಗ್ಯಾನಿಸಮ್ ಅಲ್ಲಿ. ಓಕೆ, ಸೊ ಅದೇನ್ ಮಾಡುತ್ತೆ, ಹೊಸ ಆರ್ಗ್ಯಾನಿಸಮ್ ಅನ್ನ, ಹೊಸ ಫಿನೋಟೈಪ್ ಅನ್ನ, ಹೊಸ ಮಾರ್ಫಾಲಜಿ ಇರುವಂತ ಒಂದು ಆರ್ಗ್ಯಾನಿಸಮ್ ಅನ್ನ ಕೊಡುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಮ್ಯೂಟೇಷನ್. ಸೊ ಆ ವೇರಿಯೇಷನ್ ಎಲ್ಲಿಂದ ಬರ್ತಾ ಇದೆ, ಮ್ಯೂಟೇಷನ್ ಇಂದ ಬರ್ತಾ ಇದೆ ಅಂತ ಹೇಳಿ ಯಾರು ಹೇಳಿದ್ರು ನಮ್ಗೆ ಇಲ್ಲಿ, ಹ್ಯೂಗೋ ಡಿ ವೆರಿಸ್ ಅವರು ಹೇಳಿದ್ರು. ಸೊ ಈಗ ಡೈಗ್ರಾಮೆಟಿಕ್ ಆಗಿ ಹೇಳೋದಾದ್ರೆ ಇಲ್ಲೊಂದು ಆರ್ಗ್ಯಾನಿಸಮ್ ಇದೆ ಎ. ಓಕೆನಾ, ಸೊ ನಮ್ಗೆ ಇಲ್ಲಿವರೆಗೂ ಗೊತ್ತಿರೋದೇನು, ಎ ಏನಾದ್ರೂ ರಿಪ್ರೊಡ್ಯೂಸ್ ಮಾಡಿದ್ರೆ ಏನ್ ಬರುತ್ತೆ, ಅದಕ್ಕೆ ಸಿಮಿಲರ್ ಆಗಿರೋ ಅಂತ ಒಂದು ಆಫ್ ಸ್ಪ್ರಿಂಗ್ಸ್ ಬರುತ್ತೆ. ಇದು ನಮಗ್ ಗೊತ್ತು, ನಾರ್ಮಲ್. ಬಟ್ ಇವ್ರೇನ್ ಹೇಳ್ತಿದ್ದಾರೆ, ಈ ಎ ಆರ್ಗ್ಯಾನಿಸಮ್ ಇದೆಯಲ್ಲ, ಓಕೆ, ಯಾವ್ದೋ ಒಂದು ಆರ್ಗ್ಯಾನಿಸಮ್ ಇದೆ. ಸೊ ಅದು ರಿಪ್ರೊಡಕ್ಷನ್ ಆದ್ಮೇಲೆ ಏನ್ ಮಾಡುತ್ತೆ, ಇಲ್ಲಿ ಬಿ ಆರ್ಗ್ಯಾನಿಸಮ್ ಅನ್ನ ಕೊಡುತ್ತೆ. ಅಂದ್ರೆ ಅದರ ತರ ಅಲ್ಲ, ಬೇರೆ ನ್ಯೂ ಆರ್ಗ್ಯಾನಿಸಮ್ ಅನ್ನ ಕೊಡುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ, ಹ್ಯೂಗೋ ಡಿ ವೆರಿಸ್. ಹೆಂಗೆ, ಬಿಕಾಸ್ ಎ ಒಳಗಡೆ ಏನೋ ಒಂದು ಸಿಂಗಲ್ ಸ್ಟೆಪ್ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಓಕೆ, ದಟ್ ಈಸ್ ದ ಮ್ಯೂಟೇಷನ್. ಅದಕ್ಕೆ ಮ್ಯೂಟೇಷನ್ ಅಂದ್ರೆ ಜೆನೆಟಿಕ್ ಮೇಕಪ್ ಏನಾಗಿರುತ್ತೆ, ಇಲ್ಲಿ ಚೇಂಜ್ ಆಗಿರುತ್ತೆ, ಮ್ಯೂಟೇಟ್ ಆಗಿರುತ್ತೆ. ಆ ಕಾರಣಕ್ಕೆ ಏನ ಹೋಲುವಂತ ಆರ್ಗ್ಯಾನಿಸಮ್ ಗಿಂತ ಬದಲಾಗಿ ಹೇಗೆ ಬೇರೆ ರೀತಿ ಹೋಲ್ದೇ ಇರುವಂತ ಆರ್ಗ್ಯಾನಿಸಮ್ ಏನಾಗುತ್ತೆ, ಇಲ್ಲಿ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ನೋಡೋಣ ಇವಾಗ. ಮ್ಯೂಟೇಷನ್ ಅಂದ್ರೆ ಗೊತ್ತಾಯ್ತಾ, ಅ ಸಿಂಗಲ್ ಲಾರ್ಜ್ ಸ್ಟೆಪ್ ಚೇಂಜ್. ಅದಕ್ಕೆ ಏನಂತ ಕರಿತೀವಿ, ಮ್ಯೂಟೇಷನ್ ಅಥವಾ ಸಾಲ್ಟೇಷನ್ ಅಂತ ಹೇಳಿ ಕರಿತೀವಿ. ಆ ಕಾರಣಕ್ಕೆ ಈ ಥಿಯರಿಗೆ ಏನಂತ ಕರಿತೀವಿ, ಮ್ಯೂಟೇಷನ್ ಅಥವಾ ಸಾಲ್ಟೇಷನ್ ಥಿಯರಿ ಅಂತ ಹೇಳಿ ಕರಿತೀವಿ. ಸೊ ಹಿಸ್ ಸೈಡ್ ಅದ್ರ ಒಟ್ಟಿಗೆ ಇವಾಗ ಹೇಗೆ ಎ ಆರ್ಗ್ಯಾನಿಸಮ್ ಇಂದ ಸಡನ್ ಚೇಂಜ್ ಏನಾಯ್ತು, ಇಲ್ಲಿ ಸಡನ್ ಚೇಂಜ್. ಆ ಸಡನ್ ಚೇಂಜ್ ಅಂದ್ರೆ ಏನು, ಇಲ್ಲಿ ಮ್ಯೂಟೇಷನ್. ಓಕೆ, ಮ್ಯೂಟೇಷನ್ ಆಗಿ ಏನ್ ಬಂತು ಅಂತ ಹೇಳಿದ್ರು, ಬಿ ಅನ್ನೋ ಒಂದು ಬೇರೆ ಆರ್ಗ್ಯಾನಿಸಮ್ ಬಂತು. ಓಕೆ, ಬಟ್ ಅದೇ ರೀತಿ ಇನ್ನೂ ಏನ್ ಹೇಳ್ತಾರೆ, ಅಗೇನ್ ಬಿ ಕೂಡ ಏನಾಗ್ಬೋದು, ಮ್ಯೂಟೇಟ್ ಆಗಿ, ಬಿ ಕೂಡ ಏನಾಗ್ಬೋದು ಇಲ್ಲಿ ಮ್ಯೂಟೇಟ್ ಆಗಿ ತಿರ್ಗಾ ಎ ಆಗ್ಬೋದು. ಅಂದ್ರೆ ಚೇಂಜ್ ಆಗಿ ತಿರ್ಗಾ ಎ ಆಗ್ಬೋದು. ಅಂದ್ರೆ ಇಲ್ಲಿ ಏನಿದೆ, ಡೈರೆಕ್ಷನ್ ಲೆಸ್. ಬಿಕಾಸ್ ಮುಂದೆ ಬಿ ಅನ್ನೋ ಆರ್ಗಾನಿಸಮ್ ಕೂಡ ಅಲ್ಲೂ ಕೂಡ ಒಂದು ಸಿಂಗಲ್ ಸ್ಟೆಪ್ ಜೆನೆಟಿಕ್ ಮೇಕಪ್ ಏನೋ ಚೇಂಜ್ ಆಗ್ಬಿಟ್ಟು ತಿರ್ಗಾ ಏನೇ ಹೋಲುವಂತ ಒಂದು ಆರ್ಗಾನಿಸಮ್ ಫಾರ್ಮ್ ಆಗ್ಬೋದು, ಅಥವಾ ಇಲ್ಲ ಅಂದ್ರೆ ಬಿ ಇಂದ ಸಿ ಆಗ್ಬೋದು ಚೇಂಜ್ ಆಗಿ. ಸೊ ಇಲ್ಲಿ ಮ್ಯೂಟೇಷನ್ ಏನಿದೆ, ಇದು ಡೈರೆಕ್ಷನ್ ಲೆಸ್ ಇದೆ, ರ್ಯಾಂಡಮ್ ಇದೆ ಅಂತ ಹೇಳಿ ಹೇಳ್ತಾರೆ. ಸೊ ಮ್ಯೂಟೇಷನ್ ಏನು ಇಲ್ಲಿ, ಮ್ಯೂಟೇಷನ್ ಈಸ್ random and directionless ಯಾರು ಹೇಳಿದ್ರು, ಹ್ಯೂಗೋ ಡಿ ವೆರಿಸ್. ಓಕೆ, ಇವಾಗ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ಕೊಟ್ಟಿದ್ಯಾರು, ಡಾರ್ವಿನ್. ಸೊ ಡಾರ್ವಿನ್ ಏನಂತ ಹೇಳಿದ್ರು, ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಇವಾಗ ಗ್ರಾಜುವಲ್ ಚೇಂಜಸ್ ಇಂದ ಏನಾಗುತ್ತೆ, ಇಲ್ಲಿ ಸ್ಪೀಸೀಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇವ್ರೇನ್ ಹೇಳ್ತಿದ್ದಾರೆ, ನೋ, ಅಲ್ಲಿ ಗ್ರಾಜುವಲ್ ಚೇಂಜ್ ಇಲ್ಲ, ಸಡನ್ ಆಗಿ ಸಿಂಗಲ್ ಲಾರ್ಜ್ ಒಂದು ಸ್ಟೆಪ್ ಫಾರ್ಮ್ ಆಗುತ್ತೆ. ಅದೇ ಅಂದ್ರೆ ಮ್ಯೂಟೇಷನ್ ಆಗುತ್ತೆ, ಅದರಿಂದನೇ ಏನಾಗುತ್ತೆ, ಇಲ್ಲಿ ಇವಲ್ಯೂಷನ್ ಆಗುತ್ತೆ, ನ್ಯೂ ಸ್ಪೀಸೀಸ್ ಗಳು ಹುಟ್ಕೊಳ್ಳುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಡಾರ್ವಿನ್ ಏನಂತ ಹೇಳಿದ್ರು, ಡೈರೆಕ್ಷನಲ್. ಬಿಕಾಸ್ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ವೇರಿ ಆಗುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು, ಹಾಗಾಗಿ ಸ್ಲೋ ಆಗಿ ಗ್ರಾಜುವಲ್ ಆಗಿ ಏನಾಗುತ್ತೆ, ಇಲ್ಲಿ ಸ್ಪೀಸೀಸ್ ಗಳು ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವೇನ್ ಮಾಡೋಣ, ಇಲ್ಲಿ ಡಾರ್ವಿನ್ ಏನ್ ಹೇಳಿದ್ರು ಕಂಪೇರ್ ಮಾಡ್ಕೊಂಡ್ಬಿಡೋಣ. ಡಾರ್ವಿನ್ ಇಲ್ಲಿರೋದು ಯಾರು, ಹ್ಯೂಗೋ ಡಿ. ಓಕೆ, ಡಾರ್ವಿನ್ ಏನಂತ ಹೇಳಿದ್ರು, ನ್ಯಾಚುರಲ್ ಸೆಲೆಕ್ಷನ್ ಹೇಳಬೇಕಾದ್ರೆ ಇಟ್ ಈಸ್ ಅ ಸ್ಲೋ ಗ್ರಾಜುವಲ್ ಚೇಂಜ್ ಅಂತ ಹೇಳಿದ್ರು. ಬಟ್ ಹ್ಯೂಗೋ ಡಿ ವೆರಿಸ್ ಏನ್ ಹೇಳ್ತಾ ಇದ್ದಾರೆ, ಇಲ್ಲ, ಸ್ಲೋ ಇಲ್ಲ, ಅದೇನು ಒಂದು ಸಿಂಗಲ್ ಲಾರ್ಜ್ ಸ್ಟೆಪ್ ಅಥವಾ ಸಿಂಗಲ್ ಲಾರ್ಜ್ ಚೇಂಜ್ ಅಂತ ಹೇಳುದು. ಓಕೆ,
ಅಂಡ್ ಇಲ್ಲಿ ಡಾರ್ವಿನ್ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಯಾವ ರೀತಿ ಇರುತ್ತೆ ವೇರಿಯೇಷನ್ ಅಂತ ಹೇಳಿದ್ರೆ ವೇರಿಯೇಷನ್ಸ್ ಆರ್ ಸ್ಮಾಲ್, ಬಟ್ ಇಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ, ಇಟ್ ಮೇ ಬಿ ಲಾರ್ಜ್ ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ವೇರಿಯೇಷನ್ಸ್ ಏನಿರುತ್ತೆ ಇಲ್ಲಿ, ಇಟ್ ಈಸ್ ಡೈರೆಕ್ಷನ್ ಇರುತ್ತೆ, ಒಂದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಹೆಂಗೆ ನಾವು ಇವಾಗ ಮಂಗನಿಂದ ಮಾನವ ಅಂತ ಹೇಳ್ತೀವೋ, ಬಿಕಾಸ್ ಮಂಗನ ಹೋಲೋ ರೀತಿನೇ ಬಂದಿದೀವಿ, ಸೊ ಸ್ಲೋ ಆಗಿ ಒಂದು ಡೈರೆಕ್ಷನ್ ಇಂದ ಫಾರ್ಮ್ ಆಗ್ತಾ ಇದೀವಿ. ಬಟ್ ಇಲ್ಲಿ ಹ್ಯುಗೋ ಡಿ ವೆರಿಸ್ ಏನ್ ಹೇಳ್ತಾ ಇದ್ದಾರೆ, ಡೈರೆಕ್ಷನ್ ಲೆಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು, ಮ್ಯೂಟೇಶನ್. ಯಾಕೆ, ಬಿಕಾಸ್ ಎ ಆರ್ಗಾನಿಸಮ್ ಇಂದ ಬಿ ಆಗ್ಬೋದು ಮ್ಯೂಟೇಶನ್ ಆಗಿ, ಬಿ ಆರ್ಗಾನಿಸಮ್ ಇಂದ ಸಿ ಆಗ್ಬೋದು, ರಿವರ್ಸ್ ಮ್ಯೂಟೇಶನ್ ಕೂಡ ಆಗ್ಬೋದು, ಬಿ ಇಂದ ಎ ಆರ್ಗಾನಿಸಮ್ ಆಗ್ಬೋದು ಮ್ಯೂಟೇಶನ್ ಆಗ್ಬಿಟ್ಟು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಓಕೆ, ಸೊ ಇವಾಗ ನೆಕ್ಸ್ಟ್ ನಮ್ಗೆ ಏನು ಥಾಟ್ ಬರುತ್ತೆ, ಹಾಗಾದ್ರೆ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಕರೆಕ್ಟಾ ಅಥವಾ ಮ್ಯೂಟೇಶನ್ ಥಿಯರಿ ಕರೆಕ್ಟಾ? ಅಂದ್ರೆ ಎವಲ್ಯೂಷನ್ ಆಗ್ತಾ ಇರೋದು ನ್ಯಾಚುರಲ್ ಸೆಲೆಕ್ಷನ್ ಇಂದ ಆಗ್ತಾ ಇದೆಯಾ, ನೇಚರ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಎವಲ್ಯೂಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆಯಾ, ಅಥವಾ ಜಸ್ಟ್ ಮ್ಯೂಟೇಶನ್ ಆಗ್ಬಿಟ್ಟು ಜೀನ್ಸ್ ಗಳಲ್ಲಿ, ಓಕೆ, ಮ್ಯೂಟೇಶನ್ ಆಗ್ಬಿಟ್ಟು ಇಲ್ಲಿ ಏನಾದ್ರೂ ಎವಲ್ಯೂಷನ್ ಆಗ್ತಾ ಇದೆ, ಫಾರ್ಮೇಶನ್ ಆಫ್ ನ್ಯೂ ಸ್ಪೀಸೀಸ್ ಆಗ್ತಾ ಇದೆಯಾ ಅಂತ ಹೇಳಿ ನಮ್ಗೆ ಒಂದು ಡೌಟ್ ಬರುತ್ತೆ. ಅದು ಕಾಮನ್ ಅಲ್ವಾ? ಸೊ ಆನ್ಸರ್ ಏನು ಇಲ್ಲಿ, ಎಸ್, ಎರಡೂ ರೀಸನ್ಸ್, ಎರಡು ಮ್ಯೂಟೇಶನ್ ಅಂಡ್ ನ್ಯಾಚುರಲ್ ಸೆಲೆಕ್ಷನ್ ಎರಡೂ ಕೂಡ ಏನ್ ಮಾಡುತ್ತೆ ಇಲ್ಲಿ, ಎವಲ್ಯೂಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಏನಂತ ಹೇಳ್ಬೋದು ನಾವಿಲ್ಲಿ, ಬೋತ್ ನ್ಯಾಚುರಲ್ ಸೆಲೆಕ್ಷನ್ and mutations causes or helps the continuity of the speciation ಅಥವಾ evolution, helps the evolution process. Okay, ಸೊ ಇಲ್ಲಿಗೆ ಮುಗಿದು ಹೋಯ್ತಾ? ಸೊ ನಮಗೆ ಹೆಂಗೆ ಇಲ್ಲಿ ಕ್ವಶನ್ ಬರುತ್ತೋ, ಎರಡು ನಾವು ಕನ್ಕ್ಲೂಡ್ ಮಾಡ್ಬಿಟ್ವಿ ಎರಡರಿಂದಾನು ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಇವಾಗ ರೀಸೆಂಟ್ ಆಗಿ ಎಲ್ಲರೂ ಅಗ್ರಿ ಆಗಿರುವಂತ ಒಂದು ಥಿಯರಿ ಯಾವ್ದಿದೆ ಇಲ್ಲಿ ನಮಗೆ, ಒನ್ ಮೋರ್ ಥಿಯರಿ ದಟ್ ಈಸ್ ಗಿವನ್ ಬೈ ಹೆಕ್ಸ್ಲೆ ಇನ್ 1942, ದಟ್ ಈಸ್ ಥಿಯರಿ ಆಫ್ ಅಥವಾ ಮಾಡರ್ನ್ ಸಿಂಥೆಟಿಕ್ ಥಿಯರಿ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಮಾಡರ್ನ್ ಸಿಂಥೆಟಿಕ್ ಥಿಯರಿ. Modern synthetic theory, which was given by Huxley in the year 1942. ಸೊ ಇದು ಕೊಟ್ಟಿಲ್ಲ ನಿಮ್ಗೆ, ಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ. ಸೊ ಇವರು ಏನ್ ಹೇಳ್ತಾರೆ, ಹೌದು ಎವಲ್ಯೂಷನ್ ಏನಿದೆಯಲ್ಲ ಅದಾಗ್ಲಿಕ್ಕೆ ರೀಸನ್ ಯಾರು, ಇವಾಗ ತಾನೇ ಗೊತ್ತಾಯ್ತು ನಮಗೆ, ಒಂದು ನ್ಯಾಚುರಲ್ ಸೆಲೆಕ್ಷನ್ ಹೌದು, ಇನ್ನೊಂದು ಮ್ಯೂಟೇಶನ್ ಹೌದು ಅಂತ ಹೇಳ್ತಾರೆ. ಬಟ್ ಅದ್ರ ಒಟ್ಟಿಗೆ ಇನ್ನೂ 3 ಫ್ಯಾಕ್ಟರ್ಸ್ ಗಳನ್ನ ಹೇಳ್ತಾರೆ ಎವಲ್ಯೂಷನ್ ಆಗ್ಲಿಕ್ಕೆ. ಮತ್ತೆ ಯಾರ್ಯಾರು ರೀಸನ್ಸ್, ಎವಲ್ಯೂಷನ್ ಯಾವ್ದ್ರ ಮೇಲೆ ಬೇಸ್ಡ್ ಇದೆ ಅನ್ನೋದನ್ನ ಹೇಳ್ತಾರೆ. ಸೊ ದಿಸ್ ಫೆಲೋ ವಾಟ್ ಹಿ ವಿಲ್ ಟೆಲ್, he tells that evolution is based on the ನಮಗೆ ಗೊತ್ತು, ದಟ್ ಈಸ್ ಬೇಸ್ಡ್ ಆನ್ ದಿ ಫಸ್ಟ್ ಯಾವುದು ನಾವು ಓದಿದ್ದು, ನ್ಯಾಚುರಲ್ ಸೆಲೆಕ್ಷನ್. ಹೌದು, ನ್ಯಾಚುರಲ್ ಸೆಲೆಕ್ಷನ್, ಬಿಕಾಸ್ ನೇಚರ್ ಏನ್ ಮಾಡುತ್ತೆ, ಯಾವ ಡಿಫ್ರೆಂಟ್ ವೇರಿಯೇಬಲ್ ಕ್ಯಾರೆಕ್ಟರ್ಸ್, ಅಡ್ವಾಂಟೇಜಿಯಸ್ ಪ್ಲಸ್ ಕ್ಯಾರೆಕ್ಟರ್ಸ್ ವೇರಿ ಇರುತ್ತೋ ಒಂದು ಆರ್ಗಾನಿಸಮ್ ಕಿಂತ ಇನ್ನೊಂದು, ಅಂದ್ರೆ ಯಾವ್ದು ಸ್ಟ್ರಾಂಗ್ ಇರುತ್ತೋ, ಸೊ ಆ ವೇರಿಯೇಷನ್ ಏನಾಗುತ್ತೆ, ಸ್ಟೇಬಲ್ ಇರುತ್ತೆ, ಸಸ್ಟೈನ್ ಆಗುತ್ತೆ. ಹಾರ್ಡ್ ಆಗಿರೋ ಎಂತ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಚೇಂಜ್ ಆದ್ರೂ ಅಲ್ಲಿ ಸಸ್ಟೈನ್ ಆಗಿ ರಿಪ್ರೊಡಕ್ಟಿವ್ಲಿ ಫಿಟ್ ಆಗಿ ತನ್ನ ಆಫ್ ಸ್ಪ್ರಿಂಗ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಅಂಡ್ ಆ ತರದ ಆರ್ಗಾನಿಸಮ್ಸ್ ಗಳನ್ನ ನೇಚರ್ ಸೆಲೆಕ್ಟ್ ಮಾಡುತ್ತೆ, ಅದು ನ್ಯಾಚುರಲ್ ಸೆಲೆಕ್ಷನ್. ಇಲ್ಲ ಅಂದ್ರೆ ಹೊಸ ಸ್ಪೀಸೀಸ್ ಬರಬೇಕು, ಎವಲ್ಯೂಷನ್ ಆಗ್ಬೇಕು ಅಂದ್ರೆ ಇನ್ನೊಂದು ಏನಾಗ್ಬೇಕು ಇಲ್ಲಿ, ಮ್ಯೂಟೇಶನ್. ಸೊ ಸೆಕೆಂಡ್ ಯಾವುದು ಇಲ್ಲಿ, ಮ್ಯೂಟೇಶನ್ ಇಂದಾನು ಕೂಡ ಎವಲ್ಯೂಷನ್ ಆಗುತ್ತೆ, ಮ್ಯೂಟೇಶನ್. ಸೊ ನೀವು ಪ್ರೊಬಾಬ್ಲಿ ಕೇಳಿರ್ತೀರಾ, ಅಂದ್ರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಓಕೆ, ನಾನು ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಹಾರ್ಸ್ ಮತ್ತೆ ಡಾಂಕಿ, ಓಕೆ, ಸೊ ಇದು ನೇಚರಲ್ ಅಲ್ಲ, ಜಸ್ಟ್ ಐ ಆಮ್ ಗಿವಿಂಗ್ ಯು ದ ಎಕ್ಸಾಂಪಲ್. ಸೊ ಇಲ್ಲಿ ಹೈಬ್ರಿಡೈಸೇಷನ್ ಆದವಾಗ ಒಂದು ಹೊಸ ಸ್ಪೀಸೀಸ್ ಬಂತು, ರಿಸೆಂಬಲ್ ಇತ್ತು, ಬಟ್ ಇಟ್ ಇಸ್ ಅ ಡಿಫ್ರೆಂಟ್, ಅದಕ್ಕೆ ಮ್ಯೂಲ್ ಅಂತ ಹೇಳಿ ಕರೆದ್ವಿ, ವಿಚ್ ವಾಸ್ ಅ ಸ್ಟೆರೈಲ್. ಸೊ ಆ ರೀತಿ ಮ್ಯೂಟೇಶನ್ ಏನಾಗುತ್ತೆ ಇಲ್ಲಿ, ಸಡನ್ ಚೇಂಜ್ ಆಗುತ್ತೆ. ಹೆಂಗೆ ಒಮಿಕ್ರಾನ್ ಬಂತು ಅಂತ ಹೇಳಿದ್ವಲ್ಲ ನಾವು, ಕೊರೋನಾ ವೈರಸ್ ವೇರಿಯಂಟ್, ಆ ರೀತಿ ಮ್ಯೂಟೇಶನ್ ಕೂಡ ಏನು ಇಲ್ಲಿ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಸೋರ್ಸ್. ಈ ಕಾರಣದಿಂದ ಎವಲ್ಯೂಷನ್ ಆಗುತ್ತೆ, ಸ್ಪೀಸಿಯೇಷನ್ ಆಗುತ್ತೆ. ಅಂಡ್ ಇನ್ನೊಂದು ಏನು ಇಲ್ಲಿ, ದಟ್ ಈಸ್ ಜೀನ್ ಫ್ಲೋ ಅಥವಾ ಜೀನ್ ಫ್ಲೋ
ಅಥವಾ ಜೀನ್ ಮೈಗ್ರೇಷನ್ ಅಂತಾನು ಕರಿತೀವಿ, ಜೀನ್ ಮೈಗ್ರೇಷನ್. ಸೊ ಇದಂದ್ರೆ ಏನು, ನಿಮ್ಗೆ ಮೈಗ್ರೇಷನ್ ಅಂದ್ರೆ ಗೊತ್ತಿದೆ, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗೋದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಮೈಗ್ರೇಷನ್. ಏರ್ಪೋರ್ಟ್ ಅಲ್ಲೆಲ್ಲ ನೀವು ಕೇಳಿರ್ತೀರಾ ಇಮಿಗ್ರೇಷನ್ ಅಲ್ವಾ. ಇಲ್ಲಿ ಮೈಗ್ರೇಷನ್ ಅಂದ್ರೆ ಏನು, ದಟ್ ಇಸ್ ದ ಟ್ರಾವೆಲ್. ಇವಾಗ ಇಮಿಗ್ರೇಷನ್ ಅಂದ್ರೆ ಏನು, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯಾ ಇದೆ ಅಂಡ್ ಇಲ್ಲಿ ಅಮೆರಿಕಾ ಇದೆ. ಓಕೆ, ಇಂಡಿಯಾ ಇದೇನು ಅಮೆರಿಕಾ. ಸೊ ಇಂಡಿಯಾದಿಂದ ಅಮೆರಿಕ ಹೋಗೋದು, ಅಮೆರಿಕಾದಿಂದ ಇಂಡಿಯಾಗ್ ಬರೋದು, ದಟ್ ಈಸ್ ದಿ ಏನು ಇಲ್ಲಿ ಮೈಗ್ರೇಷನ್, ಟ್ರಾವೆಲ್ ಆಗ್ತಾ ಇದೆ. ಸೊ ಇವಾಗ ಇಮಿಗ್ರೇಷನ್ ಅಂದ್ರೆ ಏನು, ಇಂಡಿಯಾ, ನಮ್ದು ಕಂಟ್ರಿ ಇಂಡಿಯಾ. ಸೊ ಇವಾಗ ಅಮೆರಿಕಾದಿಂದ ಇಂಡಿಯಾಗೆ ಮೆನಿ ಪೀಪಲ್ ಬಂದ್ರು ಅಂತ ಇಟ್ಕೊಳ್ಳಿ. ಸೊ ಇಂಡಿಯನ್ ಪಾಪ್ಯುಲೇಷನ್ಗೆ ಇಲ್ಲಿ ಏನಾಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇದನ್ನ ನಾವು ನೆಕ್ಸ್ಟ್ ಕಲಿಯೋಣ, ಇದು ಇನ್ ಡೀಟೇಲ್ ಆಗಿ ಕಲಿಯೋಣ. ಜಸ್ಟ್ ಕಾನ್ಸೆಪ್ಟ್ ಇವಾಗ. ಇಮಿಗ್ರೇಷನ್ ಅಂದ್ರೆ ಏನು, ಬೇರೆ ಕಂಟ್ರಿ ಅಥವಾ ಬೇರೆ ಪಾಪ್ಯುಲೇಷನ್ ಇಂದ ನಮ್ಮ ಪಾಪ್ಯುಲೇಷನ್ಗೆ ಯಾವುದೋ ಆರ್ಗಾನಿಸಮ್ಸ್ ಗಳು ಬರ್ತಾ ಇದೆ, ಇಮಿಗ್ರೇಷನ್. ಅದೇ ರೀತಿ ಇಲ್ಲಿ ಎಮಿಗ್ರೇಷನ್ ಅಂದ್ರೆ ಇಂಡಿಯಾನ ಬಿಟ್ಬಿಟ್ಟು ಅಮೆರಿಕಾ ಹೋಗ್ತಾ ಇದೆ ಪಾಪ್ಯುಲೇಷನ್, ಇದೇನು ಎಕ್ಸಿಟ್ ಆಗ್ತಾ ಇದೆ, ದಟ್ ಈಸ್ ಎಮಿಗ್ರೇಷನ್. ಓಕೆ, ಸೊ ಇದು ಕೂಡ ಹೆಂಗೆ ಇದು ಇಲ್ಲಿ ಸ್ಪೀಸೀಸ್ ಎವಲ್ಯೂಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ, ಇವಾಗ ಅಮೆರಿಕ ಬಿಟ್ಬಿಟ್ಟು ಜನ ಏನ್ ಮಾಡ್ತಾ ಇದಾರೆ, ಇವಾಗ ಅಸ್ಯೂಮ್ ಇಂಡಿಯಾಕ್ ಬರ್ತಾ ಇದ್ದಾರೆ, ಇಲ್ಲೇ ಸೆಟಲ್ ಆಗ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಇಲ್ಲಿ ಸೆಟಲ್ ಆದ್ರೆ ಇಂಡಿಯಾದಲ್ಲಿ ಇರುವಂತಹ ಎನ್ವಿರಾನ್ಮೆಂಟ್ಸ್ಗೆ ಅವರು ಸರ್ವೈವ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಯಾರು ಸರ್ವೈವ್ ಆಗ್ತಾರೋ, ಸೆಟಲ್ ಆಗ್ತಾರೋ, ಆಬ್ವಿಯಸ್ಲಿ ದೇ ಮೇ ಮ್ಯಾರಿ ಇಂಡಿಯನ್ ಫೆಲ್ಲೋ, ಅಂಡ್ ಅಲ್ಲಿ ಫ್ಯಾಮಿಲಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಅಗೇನ್ ರಿಪ್ರೊಡಕ್ಟಿವ್ ಫಿಟ್ ಇರೋರು ಏನ್ ಮಾಡ್ತಾರೆ, ಆಫ್ ಸ್ಪ್ರಿಂಗ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಆಫ್ ಸ್ಪ್ರಿಂಗ್ಸ್ ಗಳು ಏನ್ ಮಾಡ್ತಾರೆ, ತಿರ್ಗಾ ದೇಲ್ ಸಸ್ಟೈನ್ ರಿಪ್ರೊಡಕ್ಷನ್ ಇಸ್ ದ ಕಂಟಿನ್ಯೂ ಥಿಯರಿ ಅಲ್ವಾ. ಹಾಗಾಗಿ ಅಲ್ಲಿ ಜೆನೆಟಿಕ್ ಮೇಕಪ್ ಏನಾಗ್ತಿದೆ, ವೆರಿ ಆಗ್ತಿದೆ. ಬಿಕಾಸ್ ಇದು ಎಂಟೈರ್ಲಿ ಡಿಫ್ರೆಂಟ್ ಅಲ್ವಾ ಎರಡು ಕಂಟ್ರಿ ಇದು. ಸೊ ಅಲ್ಲಿ ಇರೋಂತ ವೇರಿಯೇಷನ್ಸ್, ಬಾಡಿಲಿ ಇರೋಂತ ವೇರಿಯೇಷನ್ಸ್ ಎರಡು ಬೇರೆ ಬೇರೆ ಇರುತ್ತೆ. ಸೊ ಇವಾಗ ಯೂನೈಟ್ ಆದ್ರೆ ಆಬ್ವಿಯಸ್ಲಿ ದ ಆಫ್ ಸ್ಪ್ರಿಂಗ್ ಫಾರ್ಮ್ಡ್ ವಿಲ್ ಬಿ ಕ್ವೈಟ್ ಡಿಫರೆಂಟ್ ಅಲ್ವಾ. ಹಾಗಾಗಿ ಜೀನ್ ಫ್ಲೋ ಅಥವಾ ಜೀನ್ ಮೈಗ್ರೇಷನ್ ಕೂಡ ಎವಲ್ಯೂಷನ್ ಆಗ್ಲಿಕ್ಕೆ, ಸ್ಪೀಸಿಯೇಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಜೀನ್ ಮೈಗ್ರೇಷನ್ ಮಲ್ಟಿಪಲ್ ಟೈಮ್ ಪದೇ ಆಗ್ತಾನೆ ಇತ್ತು ಅಂದ್ರೆ ಆವಾಗ ಅದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ಜೀನ್ ಫ್ಲೋ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದು, ದಟ್ ಈಸ್ ಜೆನೆಟಿಕ್ ಡ್ರಿಫ್ಟ್. ಇನ್ನೊಂದು ರೀಸನ್ ಯಾವ್ದಿದೆ ಇಲ್ಲಿ, ಜೆನೆಟಿಕ್ ಡ್ರಿಫ್ಟ್. ಒಂದ್ ನಿಮಿಷ. ಓಕೆ, ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಏನು, ಇದು ನಾವು ತಿರ್ಗಾ ಕಲಿತೀವಿ. ಓಕೆ, ಹಡವಿನ ಬಗ್ಗೆ. ಬಟ್ ಇವಾಗ ಸಿಂಪಲ್ ಆಗಿ ನಾನು ಓರಲ್ಲಿ ಹೇಳ್ತೀನಿ. ಜೆನೆಟಿಕ್ ಡ್ರಿಫ್ಟ್ ಇದು ಎಲ್ಲಿ ಅಪ್ಲೈ ಆಗುತ್ತೆ ಅಂದ್ರೆ ಸ್ಮಾಲ್ ಪಾಪ್ಯುಲೇಷನ್. ಫಾರ್ ಎಕ್ಸಾಂಪಲ್ ಇವಾಗ ಕಾಡು ಮನುಷ್ಯರು ಇರ್ತಾರೆ ಅಂತ ಇಟ್ಕೊಳ್ಳಿ. ಅಂದ್ರೆ ಆ ಕಾಡು ಮನುಷ್ಯರದ್ದು ಪಾಪ್ಯುಲೇಷನ್ ನಮ್ಮ ಊರಲ್ಲಿ ಇವಾಗ ಹೆಂಗೆ ನಾವು ಕಲ್ಚರ್ಡ್ ಹ್ಯೂಮನ್ಸ್ ಅಂತ ಇರ್ತೀವೋ ಅಷ್ಟೊಂದು ಅವ್ರದ್ದು ಪಾಪ್ಯುಲೇಷನ್ ಇರಲ್ಲ, ಕಂಪೇರಿಟಿವ್ಲಿ ಕಡಿಮೆ, ಅಂದ್ರೆ ಸ್ಮಾಲ್ ಪಾಪ್ಯುಲೇಷನ್ ಇರುತ್ತೆ. ಸೊ ಇವಾಗ ಆ ಕಾಡು ಮನುಷ್ಯರು ಒಂದು ಕಾಡಲ್ಲಿ ಇದ್ದಾರೆ. ಸೊ ಅಲ್ಲಿ ಏನಾಗುತ್ತೆ, ಇವಾಗ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ, ಜೋರಾಗಿ ಮಳೆ ಬರ್ಬೋದು, ಅರ್ಥಕ್ವೇಕ್ ಆಗ್ಬೋದು, ಅಥವಾ ಸುನಾಮಿ ಏನೋ ಒಂದು ಆಯ್ತು ಅಂದ್ರೆ ಅಲ್ಲಿರೋ ಜನಗಳೆಲ್ಲ ಏನಾಗ್ಬಿಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಸತ್ತೋಗ್ತಾರೆ. ದರ್ ಮೇ ಬಿ ಅ ಚಾನ್ಸಸ್ ಆ ಕಾಡು ಮನುಷ್ಯರಲ್ಲಿ ಯಾರಾದ್ರೂ ಒಂದು ಇಬ್ರು ಉಳ್ಕೊಂಡ್ರು, ಸಸ್ಟೈನ್ ಆದ್ರು ಅಂದ್ರೆ ಬೈ ಚಾನ್ಸ್, ಇಟ್ ಇಸ್ ಅ ಚಾನ್ಸ್ ಫ್ಯಾಕ್ಟರ್ ಅಲ್ವಾ. ಸೊ ಅವ್ರೇನಾದ್ರೂ ಉಳ್ಕೊಂಡ್ರೆ ಅವ್ರು ಆಬ್ವಿಯಸ್ಲಿ ದೇಲ್ ಟ್ರೈ ಎಲ್ಲಿ ಏನೋ ಅವ್ರಿಗೆ ಗೊತ್ತಿರೋ ಜಾಗಕ್ಕೆ, ಇಲ್ಲ ಅಂದ್ರೆ ಊರೊಳಗಡೆನೆ ಬಂದು ಸರ್ವೈವ್ ಆಗ್ಲಿಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ತಮ್ಮನ್ನ ತಾವು ಇಂಪ್ರೂವ್ ಮಾಡ್ಕೊಳ್ತಿರ್ತಾರೆ, ಅಪ್ಡೇಟ್ ಮಾಡ್ಕೊಳ್ತಿರ್ತಾರೆ. ಸೊ ಇಫ್ ದಟ್ ಹ್ಯಾಪನ್, ಸೊ ಊರಲ್ಲಿ ಅವರು ಬದುಕೊಂಡು ತಮ್ಮ ಲೈಫ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಜನರೇಷನ್ಸ್ ಗಳನ್ನ ಕಂಟಿನ್ಯೂ ಮಾಡ್ತಾರೆ. ಬಟ್ ಇಲ್ಲಿ ಏನು ಡ್ರಿಫ್ಟ್ ಅಂದ್ರೆ ಕಾಡ್ ಮನುಷ್ಯರು, ದೇರ್ ಜೀನ್ ಇಸ್ ಡಿಫ್ರೆಂಟ್ ಅಲ್ವಾ, ಅವ್ರದ್ದು ಅಡಾಪ್ಟೇಷನ್ಸ್, ಅವ್ರದ್ದು ಕ್ಯಾರೆಕ್ಟರ್ಸ್ ಎಲ್ಲ ಡಿಫ್ರೆಂಟ್ ಕಂಪೇರಿಟಿವ್ಲಿ ನಮಗೆ, ಹೌದು ತಾನೆ. ಸೊ ಇಲ್ಲಿ ಚಾನ್ಸ್ ಫ್ಯಾಕ್ಟರ್ ಅಂತ ಯೂಸ್ ಮಾಡ್ತಾ ಇದ್ವಿ ವರ್ಡ್. ಅಂದ್ರೆ ಇಲ್ಲಿ ನ್ಯಾಚುರಲ್ ಡಿಸಾಸ್ಟರ್ ಆಗಿರ್ಬೇಕು, ಸ್ಮಾಲ್ ಪಾಪ್ಯುಲೇಷನ್ ಇರ್ಬೇಕು ಅಂದವಾಗ ಮಾತ್ರ ಅಲ್ಲಿರುವಂತ ಮನುಷ್ಯರು, ಅಲ್ಲಿರುವಂತ ಪಾಪ್ಯುಲೇಷನ್ ತನ್ನ ಪಾಪ್ಯುಲೇಷನ್ ಅನ್ನ ಬಿಟ್ಟು ಬೇರೆ ಪಾಪ್ಯುಲೇಷನ್ಗೆ ಬಂದು ಅಲ್ಲಿ ಸಸ್ಟೈನ್ ಆಗ್ಬಿಟ್ಟು ಇರ್ಲಿಕ್ಕೆ ಏನ್ ಮಾಡುತ್ತೆ, ಅದು ಟ್ರೈ ಮಾಡುತ್ತೆ. ಅದಕ್ಕೆ ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಸೊ ಈ ಜೆನೆಟಿಕ್ ಡ್ರಿಫ್ಟ್ ಆಯ್ತು ಅಂದ್ರೆ ಕೂಡ ಇವಾಗ ಕಾಡ್ ಮನುಷ್ಯರು ಅಂತ ಹೇಳ್ದೆ ನಾನು ಅಲ್ವಾ. ಸೊ ಅವರು ಸಸ್ಟೈನ್ ಆಗ್ಬಿಟ್ರೆ ಇವಾಗ ಈ ಊರಲ್ಲಿ ಆಬ್ವಿಯಸ್ಲಿ ಅವರು ನಮ್ಮೊಟ್ಟಿಗೆ ಇರ್ತಾರೆ. ಅಂಡ್ ಅವ್ರನ್ನ ಇಷ್ಟಪಡೋ ಜನ ಇರ್ಬೋದು, ಅಥವಾ ಅವ್ರಿಗೆ ಅಲ್ಲಿ ಅಡಾಪ್ಟ್ ಆಗುವಂತ ಎನ್ವಿರಾನ್ಮೆಂಟ್ ಸಿಕ್ಬಿಟ್ರೆ ಅವರು ಅವರ ಫ್ಯಾಮಿಲಿ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅಲ್ಲಿ ಏನಾಗುತ್ತೆ, ತಿರ್ಗಾ ದೇರ್ ಆಫ್ ಸ್ಪ್ರಿಂಗ್ಸ್ ವಿಲ್ ಬಿ, ಅವ್ರದ್ದು ವೇರಿಯೇಷನ್ಸ್ ಏನಿರುತ್ತೆ ಇಲ್ಲಿ ಬೇರೆ ಇರುತ್ತೆ. ಸೊ ಅವರು ಫಿಟ್ ಆದ್ರೆ ಎನ್ವಿರಾನ್ಮೆಂಟ್ ಅಲ್ಲಿ ಅವರು ಕೂಡ ಏನಾಗುತ್ತೆ, ಅಲ್ಲಿ ಒಂದು ನ್ಯೂ ಕೈಂಡ್ ಆಫ್ ಪಾಪ್ಯುಲೇಷನ್ ಏನಾಗುತ್ತೆ ಅಲ್ಲಿ ಫಾರ್ಮ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಮತ್ತೆ ಯಾರಿಂದ ಎವಲ್ಯೂಷನ್ ಆಗ್ಬೋದು, ಯಾವ ಬೇಸಿಸ್ ಇಂದ, ದಟ್ ಈಸ್ ಜೆನೆಟಿಕ್ ಅಥವಾ ಜೆನೆಟಿಕ್ ರೀಕಾಂಬಿನೇಷನ್ ಅಥವಾ ಜೀನ್ ರೀಕಾಂಬಿನೇಷನ್.
ಸೊ ಇಲ್ಲಿ ಏನಾಗುತ್ತೆ, ಕ್ರಾಸಿಂಗ್ ಓವರ್ ಆಗುತ್ತೆ. ನೀವು ಸೆಲ್ ಸೈಕಲ್ ಸೊಲ್ಯೂಷನ್ ಎಲ್ಲ ಓದಿದ್ರೆ, ಸೊ ಕ್ರಾಸಿಂಗ್ ಓವರ್ ಆಗ್ಬೇಕಾದ್ರೆ ಪ್ಯಾಟ್ರನಲ್ ಮ್ಯಾಟ್ರನಲ್ ಜೀನ್ ಎರಡೂ ಏನಾಗುತ್ತೆ, ಇಲ್ಲಿ ಕ್ರಾಸ್ ಓವರ್ ಆದವಾಗ ಈ ಎರಡೂ ಜೀನ್ಸ್ಗಳು ಏನಾಗುತ್ತೆ, ಬೇರೆ ಬೇರೆ ವೇರಿಯೇಷನ್ ಬರುತ್ತೆ. ಓಕೆ, ಸೊ ಆ ಕಾರಣದಿಂದಾನು ಏನಾಗ್ಬೋದು, ಇಲ್ಲಿ ನ್ಯೂ ಸ್ಪೀಸೀಸ್ ಎವಲ್ಯೂಷನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಕ್ಲಿಯರ್ ಇದು? ಸೊ ಇದಿಷ್ಟು ಏನು ಇಲ್ಲಿ ಕೆಲವೊಂದು ಬೇಸಿಸ್ ಎವಲ್ಯೂಷನ್ ಆಗ್ಲಿಕ್ಕೆ. ಸೊ ನಮ್ಗೆ ಇನ್ನೊಂದು ಕ್ವಶನ್ ಬರ್ಬೋದು, ಹಾಗಾದ್ರೆ ನಮ್ಮ ಎವಲ್ಯೂಷನ್ ಅನ್ನ ನಾವು ಒಂದು ಸ್ಟೋರಿ ರೀತಿ ಕಲಿತಾ ಇದ್ದೀವಿ. ಸೊ ಹಾಗಾಗಿ ಈಸ್ ಎವಲ್ಯೂಷನ್ ಇದು ಒಂದು ಪ್ರೊಸೆಸ್ ಅಥವಾ ಇದು ಒಂದು ರಿಸಲ್ಟ್? ಅಂದ್ರೆ ಎವಲ್ಯೂಷನ್ ಇಂದ ನಮ್ಗೆ ಏನಾಗ್ತಾ ಇದೆ, ಇಲ್ಲಿ ಸ್ಪೀಸೀಸ್ ಗಳು ಫಾರ್ಮ್ ಆಗ್ತಾ ಇದೆ. ಬಟ್ ಅದು ಇಲ್ಲಿಗೆ ಎಂಡ್ ರಿಸಲ್ಟ್ ಆಯ್ತು ಅಂದ್ರೆ, ಇವಾಗ ನಮ್ಮನೆ ತಗೊಳ್ಳಿ, ಮಂಗನಿಂದ ಮಾನವ. ಸೊ ಮಂಗನಿಂದ ಡೈರೆಕ್ಟ್ ನಾವು ಮಾನವನೇ ಬಂದ್ವಾ ಅಂದ್ರೆ ದೆರ್ ಆರ್ ಸಮ್ ಅದರ್ ಇರ್ಬೋದು, ಯಾವ್ದು ಲೈಕ್ ಚಿಂಪಾಂಜಿ ಇದೆಲ್ಲ ಇದೆ. ಸೊ ಆನ್ಸಿಸ್ಟರ್ ಸೇಮ್ ಥಿಂಗ್, ಇದು ಕಾಮನ್ ಆನ್ಸಿಸ್ಟರ್ ಇಂದಾನೆ ನಾವೆಲ್ಲ ಬಂದಿರೋದು ಅಲ್ವಾ. ಸೊ ಇವಾಗ ಏನು ಎವಲ್ಯೂಷನ್ ಏನು, ಇಟ್ ಈಸ್ ಅ ಪ್ರೊಸೆಸ್. ಬಿಕಾಸ್ ಇವಾಗ ವರ್ಲ್ಡ್ ಫುಲ್ ನೋಡಕ್ ಹೋದ್ರೆ ನಾವು ಇನ್ನೂ ಹೊಸ ಹೊಸ ಆರ್ಗಾನಿಸಮ್ಸ್ ಗಳು ಬರ್ತಾ ಇದೆ. ಅಂಡ್ ಇವಾಗ ಇರುವಂತ ಆರ್ಗಾನಿಸಮ್ಸ್ ಗಳು ಇವಾಲ್ವ್ ಆಗ್ತಾ ಇದೆ, ಬೇರೆ ಬೇರೆ ಆರ್ಗಾನಿಸಮ್ಸ್ ಗಳು ಫೀಚರ್ಸ್ ಗಳನ್ನ ಶೋ ಅಪ್ ಮಾಡ್ತಾ ಇದೆ. ಸೊ ಹಾಗಾಗಿ ಎವಲ್ಯೂಷನ್ ಏನು, ಇದು ಒಂದು ಪ್ರೊಸೆಸ್, ಎಂಡ್ ರಿಸಲ್ಟ್ ಅಲ್ಲ, ಇದು ಮುಗುದಿಲ್ಲ ಏನು, ಇಟ್ ಈಸ್ ಅ ಪ್ರೊಸೆಸ್, ಆಗ್ತಾನೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವೇನ್ ಮಾಡೋಣ, ಆಕ್ಚುಲಿ ಟೈಪ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ಹೇಳ್ಬೇಕು ಅನ್ಕೊಂಡಿದ್ದೆ. ಬಟ್ ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, ಟೈಪ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ಓದ್ಕೊಂಡು, ಸೊ ಇಫ್ ಪಾಸಿಬಲ್ ನಾವೇನ್ ಮಾಡೋಣ, ಇಲ್ಲಿ ಹಾರ್ಡಿ-ವಿನ್ಬರ್ಗ್ ಪ್ರಿನ್ಸಿಪಲ್ ಅನ್ನು ಕೂಡ ಸ್ಟಡಿ ಮಾಡೋಣ. ಸೊ ವಿಡಿಯೋ ಏನಾದ್ರೂ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬಾಯ್.